ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಆಯುರ್ವೇದ್ ನ್ಯೂಟ್ರಿಗೆ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರಕ್ಕೆ ಪ್ರೀತಿಯ ಅತ್ಯಾತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನೆನ್ನೆ ನನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಎಸ್, ಶನಿವಾರನೂ ಕೆಲಸ ಮಾಡಿ ನಿಮಗೆ ಖುಷಿ ಪಡಿಸೋದಕ್ಕೆ ಅಂತ ನಾನು ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ಇಬ್ರು ನಿಮ್ಮ ಜೊತೆ ಇದ್ದೀವಿ. ಹಾಯ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಪ್ಪಾ ಯೂಶಲಿ ಈ ನಡುವೆ ಮಾರ್ನಿಂಗ್ ಮಂತ್ರನ ಒಂದು ಶ್ಲೋಕ ಇಂದ ಅಥವಾ ಏನೋ ಒಂದು ಹೇಳ್ತಾ ಸ್ಟಾರ್ಟ್ ಮಾಡ್ತೀವಿ ಡಿಫ್ರೆಂಟ್ ಆಗಿ. ಇವತ್ತೇನು ಸ್ಟಾರ್ಟ್ ಇಲ್ಲ, ನಾನು ಶ್ಲೋಕ ಎಲ್ಲ ಮಧ್ಯದಲ್ಲಿ ಹೇಳ್ತೀನಿ. ಇವತ್ತು ಆಕ್ಚುಲಿ ಏನೂ ಇಲ್ಲ, ಇವತ್ತೆಲ್ಲ ಸುಮಾರು ವಿಷಯ ಇದೆ ಮಾತಾಡೋಕೆ, ಡಿಸ್ಕಸ್ ಮಾಡೋದಕ್ಕೆ. ನೆನ್ನೆ ಬೇರೆ ನಾ ಬಂದಿಲ್ಲ, ಇವತ್ತು ನೋಡಿದ ಖುಷಿಗೆ ಮಾತೇ ಹೊರಡ್ತಿಲ್ಲ ಅನ್ಸುತ್ತೆ. ಆಕ್ಚುಲಿ ನೆನ್ನೆನೂ ಅಷ್ಟೇ, ನೀನು ಬಂದಿಲ್ಲ ಅನ್ನೋ ಬೈಕು ಮಾತು ಬರಲಿಲ್ಲ ಗೊತ್ತಾ ನನಗೆ. ಹಾಗೆ ಒಂದೊಂದ್ ದಿನ ಒಂದೊಂದ್ ಕಾರಣಕ್ಕೆ ಅರುಣ್ಗೆ ಮಾತು ಬರ್ತಿರಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿರೋದು. ಡೋಂಟ್ ವರಿ, 9:30ವರೆಗೂ ಮಾತಾಡ್ತಾ ನಿಮ್ಮ ಕಂಪನಿ ಕೊಡ್ತಾ. ಇವತ್ತು ಬರೀ ನನ್ನ ಮಾತುಗಳಲ್ಲ, ನೀವು ಇವತ್ತು ಕೇಳಿಸ್ಕೋಬಹುದು, ಪ್ಲಸ್ ಟಿವಿ ಆದ್ರಿಂದ ನೋಡ್ಲೂಬಹುದು. ನಮ್ಮ ಕಿಚ್ಚ ಸುದೀಪ್ ಅವರ ವೈಫ್ ಪ್ರಿಯಾ ಸುದೀಪ್ ಅವರು ಇನ್ ಸ್ವಲ್ಪನೇ ಹೊತ್ತಲೇ ಮಾರ್ನಿಂಗ್ ಮಂತ್ರದಲ್ಲಿ ಇರ್ತಾರೆ. ಅವರ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟೇಟ್ಸ್ 360 ಅಂತ ನವೆಂಬರ್ 16ನೇ ತಾರೀಕು ಅದು ಲಾಂಚ್ ಆಯ್ತು. ಎಸ್, ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಪಿನ್ ಟು ಪಿನ್, ಇಲ್ಲಿವರೆಗೂ ಯಾವ ಮೀಡಿಯಾನು ಕೊಟ್ಟಿಲ್ಲದೆ ಇರುವಂತಹ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಬಿಕಾಸ್ ಅದನ್ನೆಲ್ಲ ಕೆತ್ಕಿ ತೆಗೆಯೋದಕ್ಕೆ ಪ್ರಶ್ನೆಗಳನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೊ ಇದು ಇವತ್ತಿನ ಮಾರ್ನಿಂಗ್ ಮಂತ್ರದ ಸ್ಪೆಷಾಲಿಟಿ. ಸ್ಯಾಟರ್ಡೇ ಸ್ಪೆಷಲ್ ಜೊತೆಗೆ ಆಯುರ್ ಆರೋಗ್ಯ ಸೆಗ್ಮೆಂಟ್ ಇದ್ದೇ ಇರುತ್ತೆ. ಹೌದು, ನಾವು ಹೇಳ್ತಾನೆ ಇರ್ತೀವಿ ಜಿ ಕನ್ನಡ ನೋಡಿ ಕಣ್ಣಿಗೆ ಒಳ್ಳೇದು ಅಂದ್ಬಿಟ್ಟು ಅಂತಾರೆ. ವಾಸ್ತವದಲ್ಲಿ ದೃಷ್ಟಿ ದೋಷ ಇದ್ರೆ ಏನ್ ಮಾಡ್ಬೇಕು ಅಂತ ಇವತ್ತು ನಮ್ಮ ಶಿವಯೋಗಿ ಸ್ವಾಮೀಜಿಗಳು ತೋರಿಸ್ಕೊಡ್ತಾ ಇದಾರೆ ಆಯುರ್ ಆರೋಗ್ಯದಲ್ಲಿ. ಅಮ್ಮ ದೇವ್ರೆ, ದೃಷ್ಟಿ ದೋಷ ಇದೆಯಲ್ಲ ಬಿಗ್ಗೆಸ್ಟ್ ಪ್ರಾಬ್ಲಮ್ ಕಾಸ್ ಮಾಡ್ಬಿಡುತ್ತೆ ಕಣೋ. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿರೋ ಹುಡುಗಿರ್ನ ನೋಡು, ಎಡಗಾಲ್ಗೆ ಒಂದು ಕಪ್ಪು ದಾರ ಕಟ್ಕೊಂಡಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ದೃಷ್ಟಿ ಆಗಿ ಫುಲ್ ಹುಷಾರೆಲ್ಲ ತಪ್ಪೋಯ್ತು ಅಂತ ಹೇಳ್ತಾರೆ, ಇನ್ಕ್ಲೂಡಿಂಗ್ ಮೀ. ಅದಕ್ಕೇನ್ ಗೊತ್ತಾ, ತುಂಬಾ ಚೆನ್ನಾಗೇ ಇರ್ಬೇಕು ನೋಡೋದಕ್ಕಂತ ಏನಿಲ್ಲ. ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಅಥವಾ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದ್ರೆ, ಅಥವಾ ದುಡ್ಡಿದ್ರೆ, ಅಥವಾ ಒಳ್ಳೆ ಬಾಯ್ ಫ್ರೆಂಡ್ ಇದ್ರೆ, ಒಳ್ಳೆ ಗಂಡ ಇದ್ರೆ, ಇಂಥದಕ್ಕೆ ಕಣ್ಣು ಹಾಕ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಏನೇ ಇದ್ರೂ ಕೂಡ ದೃಷ್ಟಿದೋಷ ನಿವಾರಣೆ ನಿಮಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆಯುರ್ ಆರೋಗ್ಯದಲ್ಲಿ ಶಿವಯೋಗಿ ಸ್ವಾಮಿಗಳು ತೋರಿಸ್ಕೊಡ್ತಾ ಇದ್ದಾರೆ, ನೋಡ್ಕೊಂಡ್ ಬನ್ನಿ. ಪ್ರಿಯ ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಈ ದಿವಸದ ವಿಷಯ ಕಣ್ಣಿನ ದೋಷಗಳು. ಕಣ್ಣು ಮನುಷ್ಯನಿಗೆ ಅದ್ಭುತವಾದಂಥ ಅಂಗ, ದೈವದತ್ತ ಅಂಗ. ಈ ಕಣ್ಣಿಗೆ ನಾವು ಪಟಾಕಿ ಹೊಡ್ಕೊಂಡು ನೀರು ಕುಡಿಯದೇ ಇರೋದ್ರಿಂದನೋ, ಹಣ್ಣನ್ನು ಸೇವಿಸ್ತಾ ಇರೋದ್ರಿಂದನೋ, ಅನ್ನದಲ್ಲಿ ಬರುವಂಥ ಸಾಂಬಾರಿನಲ್ಲಿ ಬರುವಂಥ ತರಕಾರಿಗಳನ್ನು ತೆಗೆದಿಟ್ಟು ತಿನ್ನೋದ್ರಿಂದನೋ, ನಿದ್ರೆಯನ್ನು ಕಡಿಮೆ ಮಾಡೋದ್ರಿಂದನೋ, ಮಲಬದ್ಧತೆಯಿಂದನೋ ಈ ರೀತಿ ಕಣ್ಣಿನ ದೋಷಗಳು ಬರಲಿಕ್ಕೆ ಸಾಧ್ಯ. ಈ ಕಣ್ಣಿನ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದು, ಅದು ಕಣ್ಣಿನ ದೋಷ ಪೊರೆ ಇರಲಿ, ಕಣ್ಣು ಕೆಂಪಾಗೋದಿರಲಿ, ಕಣ್ಣು ಉರಿ ಇರಲಿ, ದೃಷ್ಟಿ ದೋಷ ಇರಲಿ, ಇರುಳುಗಣ್ಣು ಅಂತಾರೆ ನೈಟ್ ಬ್ಲೈಂಡ್ನೆಸ್ ಇರಲಿ, ಔಷಧಿ ಇದೆ. ದೈವದತ್ತವಾದಂಥ ತಾವೇ ಮಾಡ್ಕೊಳ್ಳುವಂಥ ಔಷಧಿ ಏನಂದರೆ, ಕುಂಬಳಕಾಯನ್ನು ತಿರುಳನ್ನು ಬಿಸಾಕದೆ ಹಸಿಯನ್ನು ಸೇವಿಸೋದು. ರುಚಿಯಾಗಿರುತ್ತೆ ತಾವು ನೋಡಿ. ಹೊನಗನೆ ಸೊಪ್ಪು ಅಂತ ಸೊಪ್ಪು ಮಾರೋರಿಗೆ ಹೇಳಿ, ಅದನ್ನು ತಿನ್ನಿ. ಖಾಲಿ ಹೊಟ್ಟೆನಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನು ಅಗದ್ಬಿಟ್ಟು ಮೇಲಿನಿಂದ ನೀರನ್ನು ಕುಡೀರಿ. ಹಾಗೆ ಕ್ಯಾರೆಟ್ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಕ್ಯಾರೆಟನ್ನು ತಿಂತಾಯಿರಿ. ಆಗಾಗ್ಗೆ ನಿಂಬೆ ರಸವನ್ನು ಕುಡೀರಿ. ಕಲ್ಲಂಗಡಿ, ನೇರಳೆ ಹಣ್ಣು ಇತ್ಯಾದಿ ಋತುಮಾನದ ದೈವದತ್ತವಾಗಿ ದೇವರು ನಮ್ಮನ್ನೆಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂದರೆ, ಎಲ್ಲ ಋತುಮಾನದ ಹಣ್ಣುಗಳು ಔಷಧಿ ಹಣ್ಣುಗಳು. ಆ ಋತುಮಾನದ ಹಣ್ಣುಗಳನ್ನು ತಿನ್ನಿ. ಕಾಫಿ ಟೀ ಬಿಟ್ಬಿಟ್ಟು ಮಜ್ಜಿಗೆಯನ್ನು ಕುಡೀರಿ. ಓ ಯೋಗಿಗಳೇ, ಮಜ್ಜಿಗೆ ನನಗೆ ಅಲರ್ಜಿ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಅರಿಶಿಣ, ಲವಂಗ, ಜಾಯಿಕಾಯಿ, ಪುದೀನ, ಶುಂಠಿ ಈ ಥರದ್ದನ್ನು ಒಂದು ಮಿಶ್ರಣವನ್ನು ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ಕುಡೀರಿ. ಆವಾಗ ಮಜ್ಜಿಗೆ ಅಲರ್ಜಿ ಆಗಲ್ಲ. ಆಹಾರಕ್ಕೆ ಮೊದಲು ಅರ್ಧ ಗಂಟೆಗೆ ಮೊದಲು ಹಾಲನ್ನು ಕುಡಿದ್ಬಿಟ್ಟು ಆಮೇಲೆ ಆಹಾರವನ್ನು ಸ್ವೀಕರಿಸಿ. ಹಣ್ಣನ್ನು ಅರ್ಧ ಗಂಟೆ 1 ಗಂಟೆ ಮೊದಲು ಸೇವನೆ ಮಾಡಿ ಆಮೇಲೆ ಆಹಾರವನ್ನು ಸೇವನೆ ಮಾಡಿ. ಇದರಿಂದ ಕಣ್ಣಿನ ಸಾಕಷ್ಟು ಸಮಸ್ಯೆಗಳು ತಮಗೆ ಪರಿಹಾರ ಆಗುತ್ತೆ. ಗಂಟೆಗೊಮ್ಮೆ ನೀರನ್ನು ಕುಡಿಯಿರಿ, ನಿಮಗೆ ಕಣ್ಣಿನ ಸಮಸ್ಯೆ ಯಾವುದೂ ಇರೋದಿಲ್ಲ. ತಮ್ಮೆಲ್ಲರಿಗೆ ಶುಭ ಕೋರುತ್ತಾ ಈ ದಿವಸದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ. ಕಣ್ಣಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಶಿವಯೋಗಿ ಸ್ವಾಮಿಗಳು ತೋರಿಸ್ಕೊಟ್ರು. ಹಾಗೆ ಇವ್ರು ಹೇಳೋ ಒಂದು ಪ್ರತಿ ಏನೊಂದು ಪರಿಹಾರದಲ್ಲೂ
ಒಂದಂತೂ ಕಾಮನ್ ಇದ್ದೇ ಇರತ್ತೆ, ಏನ್ ಹೇಳು, ಏನು ಗಂಟೆಗೆ ಒಂದ್ಸಲ ನೀರು ಕುಡಿಲೇಬೇಕಂತ. ಎಲ್ಲದಕ್ಕೂ ಅಷ್ಟೇ, ಕಣ್ಣ ದೃಷ್ಟಿಗೂ ಅಷ್ಟೇನೆ, ಗಂಟೆಗೆ ಒಂದ್ಸಲ ನೀರು ಕುಡಿಯೋದ್ರಿಂದ ಒಳ್ಳೇದು ಅಂತ ಹೇಳಿದ್ರು. ಡೆಫಿನೆಟ್ಲಿ ಹೌದು. ಗಂಟೆಗೆ ಒಂದ್ಸಲ ನೀರು ಕುಡಿಯೋದ್ರಿಂದ ಎಲ್ಲಾ ಕಾಯಿಲೆಗಳಿಂದ ಕೂಡ ದೂರ ಇರಬಹುದು ನಾವು. ನೀವು ತುಂಬಾ ತೆಳ್ಳಗಿದ್ದ ಪಕ್ಷದಲ್ಲಿ ಏನ್ ಮಾಡ್ಬೇಕು ಸೌಜನ್ಯ? ಆಯುರ್ವೇದ್ ನ್ಯೂಟ್ರಿಗೇನ ಕುಡಿಬೇಕಾಗತ್ತೆ. ಅವರೇ ಅರ್ಪಿಸ್ತಾ ಇರುವಂತಹ ಮಾರ್ನಿಂಗ್ ಮಂತ್ರದಲ್ಲಿ ಮುದ್ರಾದಲ್ಲಿ ಇವತ್ತೊಂದು ತುಂಬಾ ವಿಶೇಷವಾದಂತಹ ಮುದ್ರಾ, ವಾಸುಕಿ ಕಾಳ ಸರ್ಪದೋಷ. ಹೇಗೆ ಬರೀ ಕೈಗಳನ್ನು ಉಪಯೋಗಿಸ್ಕೊಂಡು ಮುದ್ರಾ ಮಾಡೋದ್ರಿಂದ ಇದನ್ನ ನೀವು ನಿವಾರಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು. ನೋಡ್ಕೊಂಬನ್ನಿ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಅನಂತ ಕಾಳ ಸರ್ಪ ಮತ್ತು ಕುಳಿಕ ಕಾಳ ಸರ್ಪದ ಬಗ್ಗೆ ಮುದ್ರೆ ಮಂತ್ರನ ತಿಳಿಸಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ವಾಸಕಿ ಅನ್ನೋ ಒಂದು ಕಾಳಸರ್ಪದ ಬಗ್ಗೆ ಮುದ್ರೆ ಮತ್ತು ಮಂತ್ರವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ವಾಸಕಿ ಕಾಳಸರ್ಪ ದೋಷದ ಸಿಂಪ್ಟಮ್ಸನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಕೆಲವ್ರಿಗೆ ಅಕ್ಕ ತಂಗಿಯರಲ್ಲಿ ಗಲಾಟೆ ಆಗುತ್ತೆ, ಅಣ್ಣ ತಮ್ಮಂದಿರಲ್ಲಿ ಗಲಾಟೆ ಆಗುತ್ತೆ. ಹುಟ್ಟಾಗಿಂದನೂ ಸಾಯೋವರೆಗೂ ಅಕ್ಕ ತಂಗಿರು ಅಣ್ಣ ತಮ್ಮರು ಒಟ್ಟಿಗೆ ಇರೋದಿಲ್ಲ. ಅದೇನೋ ಒಂದು ಕೋರ್ಟ್ ಕೇಸ್ ಹಾಕ್ಬೋದು, ಅಥವಾ ಇನ್ಯಾವುದೋ ಒಂದು ವಿಷಯದಲ್ಲಿ ಸಾಯೋ ತನಕ ಅಣ್ಣ ತಂಗಿರು ಅಕ್ಕ ತಂಗಿರು ಒಂದಾಗೋದಿಲ್ಲ. ಎರಡನೇದು, ಅವ್ರು ಏನೇ ಕೆಲಸ ಮಾಡಲಿ, ಏನೇ ಬಿಸ್ನೆಸ್ ಮಾಡಲಿ, ಯಾವುದೇ ಕ್ಷೇತ್ರದಲ್ಲಿ ಅವರು ಏಳಿಗೆ ಆಗ್ತಾ ಇರೋದಿಲ್ಲ. ಅಂದರೆ ಅವ್ರ ಪ್ರತಿಯೊಂದು ಅದೃಷ್ಟಕ್ಕೂ ಅಡ್ಡಿ ಬರ್ತಾ ಇರ್ತದೆ. ಸಾಯೋ ತನಕ ಇದು ಅನುಭವಿಸೇ ಹೊಟ್ಟೋಗ್ತಾರೆ. ನಾವಂತೂ ಆಯಿತು, ಇನ್ನು ನನ್ನ ಮಕ್ಳಿಗಾರು ಒಳ್ಳೇದಾಗಲಿ, ನನ್ನ ಮಕ್ಕಳು ಕೂಡ ಈ ರೀತಿ ಅನುಭವಿಸ್ತೇ ಇರಲಿ ಅಂತ ಕೂಡ ಹೇಳ್ತಾ ಇರ್ತಾರೆ ಹಲವಾರು ಜನ ಜೊತೆ. ಯಾಕಂದರೆ ಅವರು ಅಷ್ಟು ನೊಂದಿರ್ತಾರೆ ಜೀವನದಲ್ಲಿ. ಕಾರಣ ಈ ವಾಸಕಿ ಸರ್ಪ ದೋಷದಿಂದ. ಇನ್ನೊಂದೇನೆಂದರೆ, ಕೆಲವರಿಗೆ ಇದ್ದಕ್ಕಿದ್ದಾಗೆ 6 ತಿಂಗಳಿಗೆ ಇಲ್ಲ ವರ್ಷಕ್ಕೊಂದ್ಸಲ ದಿಢೀರ್ನೇ ಧನ ಹಾನಿ ಆಗುತ್ತೆ. ಯಾರಿಗೂ ಕೊಟ್ಟು ಮೋಸ ಆಗ್ಬೋದು, ಇಲ್ಲ ಯಾವುದೇ ರೀತಿಯಲ್ಲಿ ಮೋಸ ಹೋಗ್ತಾರೆ ಹಣದಿಂದ ಅಥವಾ ಆಸ್ತಿ ಪಾಸ್ತಿಗಳಿಂದ. ಈ ರೀತಿ ಮೋಸ ಹೋಗಬೇಕು, ಈ ರೀತಿ ತೊಂದರೆ ಪಡಬೇಕು ಅಂತ ಆ ಜಾತಕದಲ್ಲಿ ಇರುತ್ತೆ. ಯಾಕೆಂದರೆ ಈ ವಾಸಕಿ ಸರ್ಪದೋಷದಿಂದ. ಈ ದೋಷ ಹೇಗೆ ಬರುತ್ತೆ ಅಂದರೆ, ಸರ್ಪ ಅಂಡ ಧ್ವಂಸನ, ಸರ್ಪ ಅಂಡ ಧ್ವಂಸನ, ಸರ್ಪಗಳ ಮೊಟ್ಟೆಯನ್ನು ಹೊಡೆದು ಹಾಕಿದರೆ ವಾಸಕಿ ಕಾಳ ಸರ್ಪದೋಷ ಬರ್ತದೆ. ಗೊತ್ತಿಲ್ಲದರೂ ನಾವು ಹಾವಿನ ಮೊಟ್ಟೆ ಮೇಲೆ ತುಳಿದು ನಾಶ ಮಾಡಿದರೆ, ಹಾವಿನ ಮೊಟ್ಟೆನ ಹೊಡೆದಾಕಿದರೆ, ಹಾವಿನ ಸಂತತಿಯನ್ನು ನಾಶ ಮಾಡಿದರೆ, ಅಥವಾ ಹುತ್ತಕ್ಕೆ ಪೆಟ್ರೋಲು, ಸೀಮೆಣ್ಣು, ವಿಷ ಪದಾರ್ಥಗಳು, ಕೆಮಿಕಲ್ಸ್ ಏನೋ ಹಾಕಿಬಿಟ್ಟಿದ್ರೆ ನಾವು, ಅಂಥ ವಂಶಕ್ಕೆ 12 ವಂಶಗಳ ಕಾಲ, 12 ತಲೆಮಾರುಗಳ ಕಾಲ ಈ ವಾಸಕಿ ದೋಷ ಬಂದುಬಿಡ್ತದೆ. ವಾಸಕಿ ದೋಷ ಬಂದವರಿಗೆ ಯಾವಾಗಲೂ ಕಾಲಲ್ಲಿ ಎನ್ಜಿಮಾ ಅಂತಾರೆ, ಮತ್ತು ಬಾಡಿಯಲ್ಲಿ ಸೈರೋಸಿಸ್ ಅಂತ ಈ ರೋಗಗಳು ಬರ್ತಾ ಇರ್ತದೆ. ಎಲ್ಲ ಮೈಯೆಲ್ಲ ಹಾವಿನ ಪೊರೆ ಥರ ಕಜ್ಜಿಗಳಾಗುತ್ತೆ, ಕ್ಯೂ ತುಂಬಿಕೊಳ್ತಾ ಇರ್ತದೆ ಶರೀರದಲ್ಲಿ. ಇದು ಅಪ್ಪನಿಗೂ ಇರುತ್ತೆ, ಅಮ್ಮನಿಗೂ ಇರುತ್ತೆ, ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ರೋಗ ಬರ್ತದೆ. ಇಂಥದ್ದು ಸುಮಾರು ಜನ ನೋಡಿದ್ದೀನಿ ಈಗಾಗಲೇ ಹಲವಾರು ಫ್ಯಾಮಿಲಿಯಲ್ಲಿ ಈ ವಾಸಕಿ ಕಾಳಸರ್ಪ ದೋಷ ಇರುವಂಥವ್ರು. ಮೈಮೇಲೆಲ್ಲ ಗುಳ್ಳೆಗಳಾಗುತ್ತೆ. ಅದರಲ್ಲಂತೂ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ತುಂಬ ವಿಪರೀತ ನೋವು, ಕ್ಯೂ ತುಂಬ್ಕೊಂಡ್ಬಿಡುತ್ತೆ. ಈ ಥರ ದೋಷ ಇರೋರಿಗೆ ವಾಸಕಿ ಕಾಳಸರ್ಪ ದೋಷ ಇದೆ ಅಂತ. ಇದಕ್ಕೆ ಮೆಡಿಕಲ್ ಸೈನ್ಸಲ್ಲಿ ಮೆಡಿಷನ್ನೇ ಇಲ್ಲ. ಸುಮ್ಮನೆ ಏನೋ ಒಂದು ಮೆಡಿಸಿನ್ಸ್ ಕೊಡ್ತಾರೆ ತಾತ್ಕಾಲಿಕವಾಗಿ ಗುಣ ಆಗಲಿಕ್ಕೆ. ಜೊತೆಗೆ ದೈಹಿಕವಾಗಿ ನೋಡಿದಾಗ ಕೆಲವರಿಗೆ ಪೆನ್ನಿಸ್ ಶಿಶ್ನ ಎರೆಕ್ಷನ್ ಆಗೋದಿಲ್ಲ ಕಾಲಕ್ಕೆ ತಕ್ಕಂತೆ, ಮತ್ತು ವೀರ್ಯ ಶೀಘ್ರ ಸ್ಖಲನ ಆಗಿಬಿಡ್ತದೆ, ದಿಢೀರ್ನ ಔಟ್ ಆಗಿಬಿಡುತ್ತೆ 2 ನಿಮಿಷದಲ್ಲಿ. ಹೀಗಾಗಿ ಗಂಡ ಹೆಂಡರ ವೈಮಸ್ ಇರುತ್ತದೆ. ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳ್ತಾರೆ, ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ, ನನ್ನ ಗಂಡ ಅವನು ಒಳ್ಳೆಯವನು, ಚೆನ್ನಾಗಿದ್ದಾನೆ, ಆದರೆ ಅವನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅವ್ನು ನನಗೆ ಹೆಚ್ಚಿಗೆ ತೃಪ್ತಿ ಪಡಿಸೋಕ್ಕಾಗ್ತಿಲ್ಲ, ರತಿ ಸುಖ ಕಮ್ಮಿ ಇದೆ, ನನಗೆ ಸೆಕ್ಷುವಲ್ ಎಮೋಷನ್ಸ್ ತೃಪ್ತಿ ಮಾಡೋಕ್ಕಾಗ್ತಿಲ್ಲ, ಕಾರಣ ಬೇಗ ಔಟ್ ಆಗಿಬಿಡುತ್ತೆ, ಸ್ಪರ್ಮ್ಸು ಸೆಮೆನ್ಸ್ ಬೇಗ ಔಟ್ ಆಗುತ್ತೆ ಅಂತ. ಹೀಗೆ ಈ ಥರ ದೋಷ ಇದ್ದಾಗ ಕೆಲವರು ಏನು ಮಾಡ್ತಾರೆ, ಪರಪುರುಷರ ಸಂಬಂಧ ಅಥವಾ ಇನ್ನೊಂದು ರೀತಿ ವ್ಯವಹಾರಗಳು ಇಟ್ಕೊಳ್ತಾರೆ. ಕಾರಣ ಈ ಕುಳಿಕ ದೋಷದಿಂದ. ಆದ್ದರಿಂದ ಮದುವೆ ಮುಂಚೆನೇ ಈ ರೀತಿ ಏನೋ ದೋಷಗಳಿದ್ರೆ ಅದು ಸೂಕ್ತ ಪರಿಹಾರ ಮಾಡಿಕೊಂಡ್ರೆ ಮುಂದೆ ಡೈವರ್ಸ್ ಕೂಡ ಆಗೋದು ನಾವು ತಪ್ಪಿಸ್ಬೋದು. ಗಂಡ ಹೆಂಡರಲ್ಲೇ ಆಗುವಂಥ ವೈಮನಸ್ಸನ್ನು ನಾವು, ಎಷ್ಟೋ ಜನಕ್ಕೆ ಇದೊಂದು ಸುಖ ಕಮ್ಮಿ ಇರೋದ್ರಿಂದ ತುಂಬ ಹಲವಾರು ರೀತಿ ಕಷ್ಟಗಳು ಪಟ್ಟು ತಪ್ಪು ದಾರಿ ಹಿಡಿದುದು ಉಂಟು. ಹಾಗಾಗಿ ಈ ವಾಸಕಿ ಅನ್ನೋ ಒಂದು ಸರ್ಪ ದೋಷ ಮನುಷ್ಯನ ತುಂಬ ಅಧೋಗತಿಗೆ ತಂದಿಟ್ಟು ಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಈ ಥರ ಏನಾದ್ರು ದೋಷ ಇದ್ದರೆ, ಅಥವಾ ಯಾರಾದ್ರೂ ಈ ಥರ ಸಿಂಪ್ಟಮ್ಸ್ ಇದ್ದರೆ ಮದುವೆ ಮುಂಚೆನೆ ಅಥವಾ ಮದುವೆ ಆದಮೇಲೂ ಈ ರೀತಿ ಶೀಘ್ರ ವೀರ್ಯ ಸ್ಖಲನ, ಮತ್ತು ಆ ಶಿಶ್ನ ಪೆನ್ನಿಸು ಹೈಟ್ ತುಂಬ ಉದ್ದ ಬೆಳೆಯಲಿಲ್ಲ ಅಂದಾಗ ಆ ಥರ ದೋಷ ಇದ್ದರೆ ಈ ವಾಸಕಿ ದೋಷ ಇದೆ ಅಂತ ಅರ್ಥ. ಅಂಥವರಿಗೆ ಈ ಒಂದು ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮುದ್ರೆ ಇದೆ, ಆ ವಾಸಕಿ ಮುದ್ರೆ ಅಂತ. ಆ ಮುದ್ರೆ ಮಾಡೋ ರೀತಿ ಹೇಗೆ ಅಂದರೆ, ನಮ್ಮ 2 ಕೈಗಳಲ್ಲೂ ಈ ಪತಾಕಾಸ್ತ್ರ ತಗೊಂಡು ಈ ಕಿರುಬೆರಳು ಜಲತತ್ವ ಮತ್ತು ಈ ಒಂದು ಉಂಗುರದ ಬೆರಳನ್ನು ಶುಕ್ರ ಗ್ರಹದ ಮೇಲೆ ಇಡಬೇಕು. ಈ ಶುಕ್ರ ಪರ್ವದ ಮೇಲೆ ಹಿಂಗೆ ಇಡಬೇಕು. ಇದು ಹೆಬ್ಬೆಟ್ಟಿದೆ ಕೆಳಭಾಗದಲ್ಲಿ ಹಿಂಗೆ ಇಡಬೇಕು. ಮತ್ತು ಈ ಹೆಬ್ಬೆಟ್ಟು ಮತ್ತು
ತೋರು ಬೆರಳು ಮತ್ತು ಮಧ್ಯದ ಬೆರಳು, ಶುಕ್ರ ಅದೇ ಅಗ್ನಿತತ್ವ, ವಾಯು, ಆಕಾಶ ತತ್ವ, ಈ ಮೂರನ್ನು ಈ ರೀತಿ ಒಂದಕ್ಕೊಂದು ಟಚ್ ಮಾಡದೆ ಹೀಗಿಟ್ಕೊಂಡ್ರೆ ಇದಕ್ಕೆ ವಾಸುಕಿ ಕಾಳಸರ್ಪ ಮುದ್ರಾ ಅಂತ ಕರೀತಾರೆ. ಈ ಮುದ್ರೆಯಿಂದ ಏನಾಗುತ್ತಂದರೆ ನಮ್ಮಲ್ಲಿ ಮೊಟ್ಟೆಗಳು ಗಸಗಸೆ ಗಾತ್ರದಲ್ಲಿ ಇರ್ತದೆ. ಆ ಗಸಗಸೆ ಗಾತ್ರದಲ್ಲಿ ಶಕ್ತಿ ತುಂಬಿ ಗರ್ಭ ಧರಿಸಲಿಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ಆ ಗಸಗಸೆ ಗಾತ್ರ ಅಂಡಾಣುಗಳು ಓಮ್ನಲ್ಲಿ ಅದಿರೋದಿಲ್ವೋ 1 ತಿಂಗಳು ಪ್ರೆಗ್ನೆಂಟ್ ಆಗುತ್ತೆ, 2ನೇ ತಿಂಗಳು ಅಬಾರ್ಷನ್ ಆಗಿಬಿಡುತ್ತೆ. ಅದರಿಂದ ಯಾರು ಸರ್ಪದ ಅಂಡ ಅಂದರೆ ಮೊಟ್ಟೆಯನ್ನು ಹೊಡೆದಾಕಿದರೆ ಸ್ತ್ರೀಯರಾಗಲಿ ಅವರಿಗೆ ಗರ್ಭವತಿ ಆಗಕ್ಕೆ ಸಾಧ್ಯ ಇಲ್ಲ. ಪುರುಷರಲ್ಲಿ ಶೀಘ್ರ ವೀರ್ಯಸ್ಖಲನ ಆಗುತ್ತೆ ಮತ್ತು ಅವರ ಜನೇಂದ್ರಿಯ ಸೈಜ್ ಕೂಡ ಕಮ್ಮಿ ಆಗಿಬಿಡುತ್ತೆ. ಆದ್ದರಿಂದ ಇದನ್ನು ಮಾಡೋದ್ರಿಂದ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ ಜನೇಂದ್ರಿಯಗೆ, ಆ ಪೆನ್ನಿಸ್ಗೆ ಭಾಳ ವಿಶೇಷವಾದಂಥ ಎನರ್ಜಿ ಬರುತ್ತೆ. ಇದಕ್ಕೆ ಓಂ ವಾಸಕಿ ಮುಖಿ ಸ್ವಾಹ, ಓಂ ವಾಸಕಿ ಮುಖಿ ಸ್ವಾಹ, ಓಂ ವಾಸಕಿ ಮುಖಿ ಸ್ವಾಹ ಅಂತೇಳಿ ಹೀಗೆ 2 ಬೆರಳಲ್ಲೂ ಇದನ್ನು ಇಟ್ಕೊಂಡು ದಿನ ಜಪ ಮಾಡಿದ್ದೆ ಆದರೆ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ನಿವಾರಣೆ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಸಹೋದರಲ್ಲಿ ಕಲಹ ಮತ್ತು ವಿಶೇಷವಾಗಿ ಅದರಂತೂ ಈ ಕ್ಯೂ ತುಂಬಿಕೊಂಡಿರೋ ಗಾಯಗಳು ಶರೀರದಲ್ಲಿ ಆಗ್ತಿದ್ರೆ ತಕ್ಷಣ ಇದನ್ನು ಮಾಡಬೇಕು. ಇದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆ ಸುಬ್ರಹ್ಮಣ್ಯ ದರ್ಶನ ಮಾಡಿದ್ರೆ ಭಾಳ ವಿಶೇಷವಾಗಿ ಈ ದೋಷ ನಿವಾರಣೆ ಆಗುತ್ತೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಳಸರ್ಪ ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಪ್ರತಿದಿನ ಹೀಗೆ ಮುದ್ರಾ ಅನ್ನೋ ಈ ಸೆಗ್ಮೆಂಟ್ ನಲ್ಲಿ ತುಂಬಾ ವಿಶೇಷವಾದಂತಹ ಮುದ್ರೆಗಳನ್ನ ತಿಳಿಸ್ಕೊಡ್ತಾರೆ. ಇನ್ಫ್ಯಾಕ್ಟ್ ನವರಾತ್ರಿ ಟೈಮಲ್ಲಿ ದುರ್ಗಾ ಮುದ್ರಾನ ತಿಳಿಸ್ಕೊಡ್ತಾ ಇದ್ರು. ಇವಾಗ ಸರ್ಪ ಮುದ್ರೆಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಲಕ್ಷ್ಮೀ ಶ್ರೀನಿವಾಸ್ ಅವರು. ಜೊತೆಗೆ ನಿನ್ನೆ ಲೈವ್ ಆಗಿದ್ರು ಮಾರ್ನಿಂಗ್ ಮಂತ್ರದಲ್ಲಿ. ನೀವು ಮಿಸ್ ಮಾಡ್ಕೊಂಡೆ, ಸುಮಾರು ಇನ್ಫಾರ್ಮೇಶನ್ಸ್ ನ ಕೊಟ್ರು. ಶೋ ನೋಡಿದ್ರೆ ಪರವಾಗಿಲ್ಲ. ಯೂಶುವಲ್ ಆಗಿ ಏನ್ ಹೇಳ್ತಾರೆ, ಹಾವಿನ ದ್ವೇಷ 12 ವರುಷ ಅಂತಾರೆ, ಆದ್ರೆ ಇದು ದೋಷ 7 ಜನ್ಮಕ್ಕಿರತ್ತಂತೆ. ಹಾವಿನ ದ್ವೇಷ ಕಟ್ಕೊಳ್ಳೋದು ಮತ್ತೆ ಅಂದ್ರೆ ಆ ಒಂದು ದೋಷ ಬಂದ್ರೆ ಜೊತೆಗೆ ಗುರುವಿಂದ ಬರುವಂತಹ ಶಾಪ, ಈ ಎರಡಕ್ಕೆ ನಿವಾರಣೆನೇ ಇಲ್ಲ. ಆದ್ರೆ ತಕ್ಕಮಟ್ಟಿಗೆ ಅದನ್ನ ಕಮ್ಮಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನ ತೋರಿಸಿದ್ರು. ಆದ್ರೆ ನನಗೆ ಬೇಜಾರಿದೇನಂದ್ರೆ ನಮ್ಮ ತಾತ ಮುತ್ತಾದ್ರು ಹೊಡೆದಿರೋ ಅವಾಗ ನಾವು ಅನ್ಭವಿಸ್ಬೇಕಂತ ಇಲ್ಲಿ. ಅನ್ಭವಿಸ್ಬೇಕು, ಬಟ್ ಅದು ಸ್ವಲ್ಪ ಅನುಭವಿಸೋದು ಸ್ವಲ್ಪ ಕಮ್ಮಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಮುದ್ರಾ ನೋಡ್ತಾ ಇದ್ರೆ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಜೊತೆಗೆ ಸ್ಯಾಟರ್ಡೇ ಅಂದ್ರೆ ಜೀ ಕನ್ನಡ ವಾಹಿನಿಲಿ ಸ್ಪೆಷಲ್ ಇದ್ದೇ ಇರುತ್ತೆ. ಇವತ್ತು ರಾತ್ರಿ 8 ಗಂಟೆಗೆ ಬದುಕು ಜಟಕಾ ಬಂಡಿ ನಮ್ಮ ಮಾಳ್ವಿಕಾ ಅವಿನಾಶ್ ಅವ್ರ ಜೊತೆ, ಆಮೇಲೆ 9 ಗಂಟೆಗೆ ಛೋಟಾ ಚಾಂಪಿಯನ್ ನಮ್ಮ ಬಡಾ ಚಾಂಪಿಯನ್ ಸೃಜನ್ ಲೋಕೇಶ್ ಜೊತೆ. ಇದು ಶನಿವಾರ ಭಾನುವಾರ 2 ದಿನ ಇರುತ್ತೆ. ಬಟ್ ಇವತ್ತು ಮಾರ್ನಿಂಗ್ ಮಂತ್ರದಲ್ಲಿ ಶನಿವಾರ ಏನು ಸ್ಪೆಷಲ್, ಅಫ್ ಕೋರ್ಸ್ ನಾವು ನಿಮ್ಗೆ ಸುಮಾರು ದಿನದಿಂದ ಹೇಳ್ತಾನೆ ಇದೀವಿ, ನಮ್ಮ ಪ್ರಿಯಾ ಸುದೀಪ್ ಅವರು ಇರ್ತಾರೆ ಇನ್ ಸ್ವಲ್ಪನೇ ಹೊತ್ತಲ್ಲಿ ನಮ್ಮ ಜೊತೆ. ಅಷ್ಟು ಮಾತ್ರ ಅಲ್ಲ, ಇವರ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟೇಜ್ 360 ಬಗ್ಗೆ ಮಾತಾಡೋದಕ್ಕೆ ಅಫ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು. ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು, ರ್ಯಾಂಪ್ ವಾಕ್ ಆಯ್ತು, ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ಗೊತ್ತು. ಬಟ್ ಸುಮಾರು ಪ್ರಶ್ನೆಗಳು, ಹೇಗೆ ಅವ್ರಿಗೆ ಐಡಿಯಾ ಬಂತು, ಸೊ ಐಡಿಯಾನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಗೆ ಸ್ಟಾರ್ಟ್ ಮಾಡಿದ್ರು, ಇವಾಗ ಸದ್ಯಕ್ಕೆ ಯಾವೆಲ್ಲ ಈವೆಂಟ್ಸ್ ಬಂದಿದೆ ಅವ್ರಿಗೆ, ಸೊ ಈ ತರ ಎಲ್ಲಾ ಪ್ರಶ್ನೆಗಳು ನಿಮ್ಮಲ್ಲೂ ಇದ್ರೆ ಕಾಲ್ ಮಾಡಿ ನೀವು ಕೂಡ ಪ್ರಶ್ನೆ ಕೇಳಬಹುದು. ಇನ್ನು ಸ್ವಲ್ಪನೇ ಹೊತ್ತಲ್ಲಿ ನಮ್ಮ ಜೊತೆ 4 ವೆರಿ ಸ್ಪೆಷಲ್ ಪರ್ಸನ್ ಇರ್ತಾರೆ. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಅವರು ಇದನ್ನ ನಡೆಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಬಹುದು. ನೀವು ಕೂಡ ಮಾತಾಡ್ಬೇಕಂತಿದ್ರೆ ಇವ್ರ ಜೊತೆ ಕಾಲ್ ಮಾಡಬಹುದು. 41219999 ಈ ನಂಬರ್ಗೆ, 4121999999 ಈ ನಂಬರ್ಗೆ. ಜೊತೆಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದು ಅದನ್ನ ನೀವು ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ತೀರಾ ಅಂದ್ರೆ ಏನ್ ಮಾಡ್ಬೇಕು ಅರುಣ್? ಸೇಮ್ ಅದಕ್ಕೆ ಕಾಲ್ ಮಾಡಬೇಕು, 41219999 ಕಾಲ್ ಮಾಡಬೇಕು. ಬಟ್ 10 to 11 ಒಳಗಡೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಬೇಕು. ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗೆ 41219999 ನಂಬರ್ ಕಾಲ್ ಮಾಡಿ ಏನ್ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ಅದನ್ನ ನಮಗೆ ಹೇಳಿದ್ರೆ, ನೀವು ಕರ್ನಾಟಕದ ಮಾತ್ರ ಅಲ್ಲ ಭಾರತದ ಯಾವುದೇ ಮೂಲೆಯಲ್ಲಿ ಇದ್ರೂ ನಿಮ್ಮನ್ನ ಕರ್ಸೋಂತ ಖರ್ಚು ವೆಚ್ಚ ಎಲ್ಲ ಫುಲ್ ನಮ್ದೇನೆ. ಸೊ ಕರ್ಸಿ ನಿಮ್ಮ ಟ್ಯಾಲೆಂಟ್ ನ ಮಾರ್ನಿಂಗ್ ಮಂತ್ರದಲ್ಲಿ ತೋರಿಸಿ ಆಮೇಲೆ ನಿಮ್ಮನ್ನ ಕಳಿಸ್ತೀವಿ. ಬೆಳಗ್ಗೆ 10 ರಿಂದ 11 ಮಿಸ್ ಮಾಡಕ್ ಹೋಗ್ಬೇಡಿ. ಬಟ್ ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನವೆಂಬರ್ 16ನೇ ತಾರೀಕು ಓಪನ್ ಆಗಿರುವಂತದ್ದು ಸ್ಟೇಜ್ 360. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ಆಯುರ್ವೇದ್ ನ್ಯೂಟ್ರಿಗೆ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರದಲ್ಲಿ ಮುಂಚೆ ಬೇರೆ ಏನಾದ್ರು ಮಾತಾಡೋಣ. ಎಸ್, ಡೆಫಿನೆಟ್ಲಿ ಮಾತಾಡೋಣ. ಹಾಗೆ ಒಗ್ಗರಣೆ ಡಬ್ಬಿನಲ್ಲಿ ಮುರಳಿ ಅವ್ರನ್ನ ಡೆಫಿನೆಟ್ಲಿ ನೀವು ನೋಡೇ ಇರ್ತೀರಾ. ಅವ್ರನ್ನ ನಿಮ್ಮನೆಗೆ ಕೂಡ ಇನ್ವೈಟ್ ಮಾಡಬೇಕು. ನೀವು ಮಾಡುವಂತಹ ಸ್ಪೆಷಲ್ ಡಿಶ್ ನ ಅವ್ರಿಗೆ ತೋರಿಸಿ ಅದನ್ನ ನಾವು ಜೀ ಕನ್ನಡದಲ್ಲಿ ಪ್ರಸಾರ ಮಾಡಬೇಕು ಅಂತಿದ್ರೆ ಪ್ರತಿದಿನ 11 ರಿಂದ 12 ಗಂಟೆಗೆ 41219999 ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಮುರಳಿ ಅವರು ನಿಮ್ಮ ಮನೆಗೆ ಬಂದು ಅಡುಗೆ ಮಾಡಿ, ನೀವು ಮಾಡೋ ಅಡುಗೆನ ಅವ್ರು ಟೇಸ್ಟ್ ಮಾಡಿ
ಇಷ್ಟೆಲ್ಲ ಇರುತ್ತೆ. ಬಟ್ ಏನ್ ಗೊತ್ತಾ ಅರುಣ್, ಯಾರೇ ಕಾಲ್ ಮಾಡಿದ್ರು, ನಾಟ್ ಜಸ್ಟ್ ಟಿವಿ ಸ್ಟೇಷನ್ ಅಂತಲ್ಲ, ರೇಡಿಯೋ ಸ್ಟೇಷನ್ ಇರ್ಬೋದು, ಎಲ್ಲೇ ಇರ್ಬೋದು, ಕಾಲ್ ಮಾಡಿದ್ರೆ ಲೈನ್ ಸಿಗಲ್ಲ ಅಂತ ಒಂದು ಕಂಪ್ಲೇಂಟ್ ಇರುತ್ತೆ. ಸೊ ಹಾಗೆ ಕಂಪ್ಲೇಂಟ್ ನಿಮ್ಮಲ್ಲೂ ಇದ್ದು ನೀವು ನಮ್ಗೆ ಏನಾದ್ರು ತಿಳಿಸ್ಬೇಕಂತಿದ್ರೆ ಫೇಸ್ಬುಕ್ ಅಲ್ಲಿ ನಾವು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೀವಿ. ಜಿ ಕನ್ನಡ ಅಂತ ನಮ್ಮ ಫ್ಯಾನ್ ಪೇಜ್, ಅದನ್ನ ಲೈಕ್ ಮಾಡಿ, ಅಲ್ಲಿ ನಿಮ್ಮ ಕಾಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಕಂಪ್ಲೇಂಟ್ಸ್ ಏನೇ ಇದ್ರು ಕೊಡ್ಬೋದು. ಇಷ್ಟು ದಿನ ನನಗೆ ಕಾಂಪಿಟೇಷನ್ ಅಂತ ಇದ್ದಿದ್ದು ಮಾರ್ನಿಂಗ್ ಮಂತ್ರದಲ್ಲಿ ಅರುಣ್ ಹರಿಹರನ್ ಮಾತ್ರ. ಬಟ್ ಇವಾಗ ಇನ್ನೊಬ್ರು ವೆರಿ ಫೇಮಸ್ ಆಂಕರ್, ಆಫ್ ಕೋರ್ಸ್ ಇವ್ರನ್ನ ನೋಡಿರ್ತೀರಾ ಟಿವಿನಲ್ಲಿ, ಇವರು ನನ್ನ ಕಾಂಪಿಟೇಷನ್ ಕೊಡಕಂತ ಬಂದ್ಬಿಟ್ಟಿದ್ದಾರೆ. ಹೀಸ್ ನನ್ ಅದರ್ ದ್ಯಾನ್ ರಾಹುಲ್. ನಮಸ್ತೆ. ಕಾಂಪಿಟೇಷನ್ ಎಲ್ಲ ಏನಿಲ್ಲ ಇವ್ರೆ, ನೀವು ಮಾತಾಡೋದು ನಾನು ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದೀನಿ. ಆಕ್ಚುಲಿ ರಾಹುಲ್ ಕೂಡ ಮಾರ್ನಿಂಗ್ ಮಂತ್ರ ಹೋಸ್ಟ್ ಮಾಡ್ಬೇಕಾಗಿತ್ತು, ಅಂದ್ರೆ ಅಪ್ರೋಚ್ ಮಾಡಿದ್ರು, ಕಾರಣಾಂತರಗಳಿಂದ ಯು ಕುಡಂಟ್ ಡೂ ಇಟ್ ಅಲ್ವಾ? ಓಕೆ, ಇವತ್ತು ನಮ್ಮ ಸೌಭಾಗ್ಯನ ನಾನು ರಾಹುಲ್ ಜೊತೆ ಹೋಸ್ಟ್ ಮಾಡ್ತಿರೋದು ಮಾರ್ನಿಂಗ್ ಮಂತ್ರನ. ಹಾಗೆಲ್ಲ ಏನಿಲ್ಲ. ಸೊ ಇವಾಗ ನಾನು ರಾಹುಲ್ ಸೇರಿನೇ ಈ ಸ್ಪೆಷಲ್ ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಿದೀವಿ. ಸ್ಯಾಟರ್ಡೇ ಸ್ಪೆಷಲ್ ಇದು. ಸೊ ಸ್ಟೇಜ್ 360 ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಎಸ್, ನೀವೇ ನೋಡ್ತಾ ಇದ್ದೀರಾ, ಪ್ರಿಯಾ ಸುದೀಪ್ ಅವರು. ವೆಲ್ಕಮ್ ಟು ಮಾರ್ನಿಂಗ್ ಮಂತ್ರ. ಸೊ ಜೊತೆಗೆ ನಮ್ಮ ಜೊತೆ ಇದ್ದಾರೆ ರಘು. ಹೆಲೋ ರಘು, ಗುಡ್ ಮಾರ್ನಿಂಗ್. ಅಂಡ್ ಗಗನ್, ಗುಡ್ ಮಾರ್ನಿಂಗ್ ಗಗನ್. ಸೊ ಅರುಣ್ ಹರಿಹರನ್ ಎಲ್ಲಿ ಅಂತ ನೋಡ್ತಿದ್ರೆ, ಅವ್ನಿಗೆ ಶೂಟಿಂಗ್ ಇರೋದ್ರಿಂದ ಅವನು ಇಲ್ಲಿಂದ ಹೋಗಿದ್ದಾನೆ. ಬಟ್ ಇಟ್ಸ್ ಓಕೆ, ರಾಹುಲ್ ಇರೋದ್ರಿಂದ ಐ ಥಿಂಕ್ ಐ ಕ್ಯಾನ್ ಮ್ಯಾನೇಜ್. ಸೊ ಸ್ಟೇಜ್ 360 ಬಗ್ಗೆ ಮಾತಾಡ್ತಾ, ನವೆಂಬರ್ 16ನೇ ತಾರೀಕು ಲಾಂಚ್ ಆಗಿದ್ದು. ಸೊ ಇನ್ಫ್ಯಾಕ್ಟ್ 16ಗಿಂತ ಮುಂಚೆ ನಮಗೆ ಗೊತ್ತಾಗಿದ್ದು ಸುದೀಪ್ ಅವರು ಟ್ವೀಟ್ ಮಾಡಿದಾಗ, ಎಸ್ ಲಾಂಚ್ ಮಾಡ್ತಿದೀವಿ ಅಂತ. ಇನಿಷಿಯಲಿ ನಿಮ್ಗೆ ಈ ಥಾಟ್ ಬಂದಿದ್ದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಟೈಮ್ ಅಲ್ಲಿ ಅಂತ ಹೇಳಿದ್ರಿ. ಸೊ ಹೌ ಡಿಡ್ ಇಟ್ ಆಲ್ ಹ್ಯಾಪನ್? Okay, full credit again goes to Rahul. Celebrity Cricket League ಮಾಡಬೇಕಾದ್ರೆ 2 years back ರಾಹುಲ್ ಬಂದು ಇವೆಂಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಸೊ ಅಲ್ಲಿ he also used to work with television and all that. ಸೊ ಬಂದು ಮಾತಾಡಿದಾಗ ಆಯಿತು ಮಾಡೋಣ ಅಂತ ಅಷ್ಟೇ ಏನು ಸೀರಿಯಸ್ ಆಗಿ ಗಮನ ಕೊಟ್ಟಿಲ್ಲ. ಬಟ್ ಆಸ್ ಇನ್ ವೆನ್ we've been going to events and seeing, just recollecting back, and ಮೊನ್ನೆ ಸುದೀಪ್ ಅವರು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರು ಅಂದರು, ಇಟ್ಸ್ ಅ ವೆರಿ ಕ್ರಿಯೇಟಿವ್ ಫೀಲ್ಡ್. So it's time that I could also come and explore into all this. It's almost like a film production, any project that you do, alva. So hangagi we thought we'll go ahead and do it, and he was our biggest encouragement. He kept saying we'll do it together as a team, and I have great support in them. I mean, each of them are extremely talented. Our obbobral onondu ಟ್ಯಾಲೆಂಟ್ ಇದೆ, ಹಂಗಾಗಿ ಐ ಶೋರ್ ವಿ ಕ್ಯಾನ್ ಡೂ ಅ ವೆರಿ ಗುಡ್ ಜಾಬ್. ನಾವಿಬ್ರು ಸೇರಿ ಅವರೆಲ್ಲರ ಟ್ಯಾಲೆಂಟ್ ನ ಎಕ್ಸ್ಪ್ಲೋರ್ ಮಾಡ್ಸೋಣ, ಮಾರ್ನಿಂಗ್ ಮಂತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ರಾಹುಲ್, ನಿಮ್ಗೆ ಹೇಗೆ ಥಾಟ್ ಬಂದಿದ್ದು? ಇಲ್ಲ, ಆಕ್ಚುಲಿ ನಾವು ಮುಂಚೆಯಿಂದಾನೇ ಪ್ಲಾನ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಗಗನ್ ಅಂತ, ಹೀಸ್ ಕಮ್ ಡೌನ್ ಫ್ರಮ್ ಆಸ್ಟ್ರೇಲಿಯಾ, MBA ಓದಿ ಮುಗಿಸಿ ಎಲ್ಲ ಇದ್ರ ಬಗ್ಗೆ ಸ್ಟಡಿ ಮಾಡಿ ಬಂದಿದ್ದಾನೆ. ರಘು ಅವರು ನೀವು ನೋಡಿದಾಗ ಇವಾಗ ಯಾವುದೇ ಒಂದು ಈವೆಂಟ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಕಾರ್ಯಕ್ರಮ ನೀವು ಹೋಸ್ಟ್ ಮಾಡ್ಬೇಕಂದ್ರೆ ಒಂದು ಲೈಸೆನ್ಸ್ ಬೇಕಾಗುತ್ತೆ, ಏನೋ ಒಂದು ಬೇಕಾಗುತ್ತೆ. ಸೊ ಅದರಲ್ಲೆಲ್ಲ ಅವ್ರು ಗೌರ್ಮೆಂಟ್ ಅಲ್ಲಿ ಎತ್ತಿದ ಕೈ. ಒಂದು ಫೇಸ್ ಬೇಕು ನಮ್ಗೆ, ಏನಂದ್ರೆ ಒಂದು ಪವರ್ಫುಲ್ ಫೇಸ್. ಇವಾಗ ಯಾವುದೇ ಒಂದು ಎಂಡಾರ್ಸ್ಮೆಂಟ್ ಮಾಡ್ಬೇಕಂದ್ರೆ ಒಂದು ದೊಡ್ಡ ಬ್ರ್ಯಾಂಡ್ ಬೇಕು. ಸೊ ನಮ್ ದೊಡ್ಡ ಬ್ರ್ಯಾಂಡ್ ನಮ್ ಬಿಗ್ ಬ್ರದರ್ ಸುದೀಪ್ ಅವ್ರು ಇದ್ರು. ಅಂಡ್ ಇನ್ನೊಂದು ಏನಂದ್ರೆ, ಪ್ರಿಯಾ ಮ್ಯಾಮ್ ಇಸ್ ವೆರಿ ಟ್ಯಾಲೆಂಟೆಡ್. ಬಟ್ ಏನಂದ್ರೆ ಅವರು ಸುಮ್ನೆ ಇರೋರು. ನಾನು ಅಂದ್ರೆ ಯಾಕೆ ನೀವು ಬನ್ನಿ, ಆಚೆ ಬಂದಾಗ ಏನಾಗುತ್ತೆ ನಿಮ್ಗೆ, ಏನೋ ಶಿ ಸೂಪರ್ ಟ್ಯಾಲೆಂಟೆಡ್. ಆಕ್ಚುಲಿ ನಾವು 3 ಜನ ಸೇರಿಸಿದ್ರೆ ಅವ್ರೊಬ್ರು ಇದ್ರೆ ಸಾಕು. ಅಲ್ಲ, ಇಷ್ಟೆಲ್ಲ ಹೇಳಾದ್ಮೇಲೆ ಐ ಶುಡ್ ಆಸ್ಕ್ ಯು, ಏನೇನ್ ಟ್ಯಾಲೆಂಟ್ ಇದೆ ಅವರಲ್ಲಿ ನಮಗೆ ಗೊತ್ತಿಲ್ಲ ಇರುವಂತದ್ದು, ಹಿಡನ್ ಟ್ಯಾಲೆಂಟ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮೊನ್ನೆ ಒಂದು ಲಾಂಚ್ ನಮ್ದು ಆಯ್ತಲ್ಲ, ನಾನಲ್ಲ ಕ್ಯಾಪ್ಟನ್, ನಾವು ಸುದೀಪ್ ಸರ್ ಕ್ಯಾಪ್ಟನ್ ಅಂತೀವಿ ಯೂಶಲಿ, ಬಿಕಾಸ್ ಈಸ್ ಅ ಕ್ಯಾಪ್ಟನ್ ಆಫ್. ಸೊ ಕ್ಯಾಪ್ಟನ್ ಅಷ್ಟೇ ರಂಗ್ ಆಗ್ಬಿಟ್ರು, ಸುಮ್ನೆ ಬೆಳ್ಳಿಟ್ಕೊಂಡು ಸೈಲೆಂಟ್ ಆಗ್ಬಿಟ್ರು. ಇವ್ರು ಮಾತಾಡೋದು ನೋಡಿ ಮೈಕ್ ತಗೊಂತಾ ಇದ್ದಂಗೆ. ಚಾರು ಶರ್ಮಾ ಅಂತ, ಹೀಸ್ ಅ ವೆರಿ ಬಿಗ್ ಆಸ್ ಎನ್ MC. ಅವರು ಸೈಲೆಂಟ್ ಆಗ್ಬಿಟ್ರು ವೆನ್ ಶಿ ಸ್ಟಾರ್ಟೆಡ್ ಟಾಕಿಂಗ್. ಸೊ ಐ ವಾಸ್ ಜಸ್ಟ್ ಟೆಲಿಂಗ್, ಯು ನೋ, ಶಿ ಹ್ಯಾಸ್ ಸೋ ಮಚ್ ಆಫ್ ಟ್ಯಾಲೆಂಟ್. ಮಾತಾಡೋದಂತಲ್ಲ, ಕ್ರಿಯೇಟಿವ್ ಫೀಲ್ಡ್ ಅಲ್ಲೂ ದೇ ಹ್ಯಾವ್ ವೆರಿ ನೈಸ್ ಐಡಿಯಾ. ಅಂಡ್ ಬೇಸಿಕಲಿ ಈ ಒಂದು ಐಡಿಯಾ ನಮ್ಗೆ ಯಾಕೆ ಬಂದಿದೆ ಅಂದ್ರೆ, ಇವಾಗ ನೀವು ಹಿಂದಿ ಸಿನಿಮಾ ನೋಡಿದಾಗ, ಜಸ್ಟ್ ಸಿನಿಮಾ ವಿಷಯದಲ್ಲಿ ಇರುವಾಗ ನಾನು ಮಾತಾಡ್ತಾ ಇರೋದು, ಹಿಂದಿ ಸಿನಿಮಾ ನೋಡಿದಾಗ ತುಂಬಾ ವೆರೈಟಿ ಪ್ರಮೋಟ್ ಮಾಡ್ತಾರೆ ಒಂದು ಸಿನಿಮಾ ಬಂದಾಗ. ಬಟ್ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ದಿ ಪ್ರಮೋಟ್, ಬಟ್ ಯು ಶುಡ್ ಡೂ ಸಮಥಿಂಗ್ ಡಿಫರೆಂಟ್. ಸೊ ವಿ ಆರ್ ಆಲ್ಸೋ ಸಪೋರ್ಟಿಂಗ್ ದ ಮೀಡಿಯಾ, ಆಸ್ ಇನ್ ನಾನು ಹೇಳ್ತಾ ಇರೋದು ಮೂವೀಸ್. ಒಂದು ಲಾಂಚ್, ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಅದಕ್ಕೆ ಯಾವ ತರ ಪ್ರಮೋಟ್ ಮಾಡಬಹುದು, ಆರ್ ಕಂಪನಿ ವಿಲ್ ಡೂ ವಿತ್ ಅದರ್ ಥಿಂಗ್ಸ್. ಓಕೆ. ಸೊ ಈ ಹೆಸರು ಹೇಗೆ ಫ್ಲಾಶ್ ಆಗಿದ್ದು? ಬಿಕಾಸ್ ಯಾವುದೇ ಕಂಪನಿ ಸ್ಟಾರ್ಟ್ ಮಾಡಿದ್ರು, ಏನೇ ಮಾಡಿದ್ರು ಹೆಸರು ಅನ್ನೋದು ಮ್ಯಾಟರ್ಸ್ ಅ ಲಾಟ್. 5 ಜನ ಇದೀವಿ, 1 2 3 4 ಕ್ಯಾಪ್ಟನ್, ನನ್ನ ಸೇರಿಸ್ಕೊಂಡ್ರಿ ಅನ್ಕೊಂಡೆ. 5 ಜನ ಇದೀವಿ. ಸ್ಟೇಜ್ ಅಂದಾಗ್ಲೂ ನಿಮ್ಗೆ 5 ಇರೋದು, ಸ್ಪೆಲ್ ಮಾಡಿದಾಗ 5 ಜನ ಇದೀವಿ. 360 ಅಂದಿದ ತಕ್ಷಣ ಏನೇ ಒಂದು, ಇವಾಗ ಕಾರ್ಯಕ್ರಮ ಅಂದ್ರೆ 360. ಇವಾಗ ಬರೀ ನಾವು 4 ಜನ ಅಲ್ಲ, ಕ್ಯಾಮ್ರಾ ಹಿಂದೆ ನಮ್ ಕ್ಯಾಮ್ರಾಮನ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ವರ್ಕ್ ಮಾಡ್ಬೇಕು. ಅದೇ ರೀತಿ ಒಂದು ಈವೆಂಟ್ ಆರ್ಗನೈಸ್ ಮಾಡ್ಬೇಕಾದ್ರೆ ನಿಮ್ಗೆ 360 ಡಿಗ್ರೀಸ್ ಅಲ್ಲೂ ನಮ್ಗೆ ಕಣ್ಣಿರ್ಬೇಕು, ಗಮನ ಇರಬೇಕು. ಸೊ ಆದ್ರಿಂದ ಸ್ಟೇಜ್ 360, 5 ಜನ ಇದೀವಿ, ಒಂದು ಪ್ಲಾಟ್ಫಾರ್ಮ್. I'd like to add to that. ಸುದೀಪ್ ಅವ್ರ ಫ್ಯಾಮಿಲಿಯಲ್ಲಿ ಇಟ್ಸ್ ಅ ಟ್ರೆಂಡ್. ಅವ್ರ
ನಮ್ಮ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಎಲ್ಲರ ಹೆಸರು ಎಸ್ ಇಂದ ಶುರು ಆಗ್ತಾ ಇದೆ. ಓಕೆ ಸೊ ಹೆಂಗು ಅದನ್ನು ಕೂಡ ಬಂತು, ಎಲ್ಲರೂ ಎಸ್ 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 ಅಂತ ಇದ್ದಾರೆ. ಅಂಡ್ 360 ಅಂದ್ರೆ 360 ಡಿಗ್ರೀಸ್ ನಾವು ಬರೆದಾಗ ಇಟ್ಸ್ ಅ ಬಿಗ್ ಸರ್ಕಲ್ ಅಲ್ಲ. ಸೊ ವಿ ಥಾಟ್ ವಿ ಶುಡ್ ಸ್ಟಾರ್ಟ್ ಸ್ಮಾಲ್ ಬಟ್ ಕಂಪ್ಲೀಟೆಡ್ ಗ್ಲೋಬಲಿ. ಯು ನೋ ದಟ್ ಇಸ್ ಫೈನಲಿ ಆ ವಿಷನ್, ಒಂದು ಫುಲ್ ಎಲ್ಲ ಕಡೆ ಇಂಟರ್ನ್ಯಾಷನಲಿ ಹೋಗೋಣ ಅಂತ. ಓಕೆ. ಅಂಡ್ ರಾಹುಲ್ ಟ್ಯಾಲೆಂಟ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ರಾಹುಲ್ ನಿಮ್ ಟ್ಯಾಲೆಂಟ್ ಬಗ್ಗೆ ಹೇಳಿದ್ರು. ಇವಾಗ ನೀವು ತುಂಬಾ ಚೆನ್ನಾಗಿ ಯುನೋ ಮಾತಾಡ್ತೀರಾ. ಸೊ ನಿಮ್ಮ ಮಾತುಗಳಲ್ಲೇ ಹೇಳ್ಬಿಡಿ, ರಘು ಮತ್ತೆ ಗಗನ್ ಅವರ ರೋಲ್ ಹೇಗಿದೆ ಈ ಸ್ಟೇಜ್ 360 ನಲ್ಲಿ, ಹೌ ಟ್ಯಾಲೆಂಟೆಡ್ ದೇ ಆರ್ ಅಂತ. ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ಐಡಿಯಾಸ್, ಈ ಒಂದು ಕ್ರಿಯೇಟಿವ್ ಫೀಲ್ಡ್ ಇರಬೇಕಾದ್ರೆ ನಾವು ಎಲ್ಲರೂ ಒಂದಕ್ಕೆ ಒಪ್ಕೊತೀವಿ ಅಂತ ಬರೋದಿಲ್ಲ. ಸೊ ವಿಲ್ ಈಚ್ ಹ್ಯಾವ್, ಈಗ ಈವನ್ ಇಫ್ ಯು ಹ್ಯಾವ್ ಟು ಅಗ್ರಿ ಆನ್ ದ ಕಲರ್, one color andre different shades of green we will have. So each of us may not agree on that, but each of us will look at that color so differently. Hangagi I don't know, I mean I can't put it in words about each one's talent. Rahul heldange he will have a hold in government offices. It's not just limited to that. Okay. He has his own creative ideas. ನಮ್ಮ ಎಲ್ಲರಲ್ಲೂ ಒಂಥರ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ, ಬಟ್ ಅದನ್ನ ಕೂಡ ಬಂದಾಗ that will form a very beautiful thing ಅಲ್ವಾ. ಸೊ ಹಂಗಾಗಿ and we get along very well. Okay. So we are very receptive each other's ideas ಗೆ ನಾವು ತುಂಬಾ ಹೊಂದ್ಕೋತೀವಿ. ಹಾಗಾಗಿ ಸೊ ಈ ಟೀಮ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಪ್ರಾಬ್ಲಿ ಆಲ್ಮೋಸ್ಟ್ 2 ವರ್ಷದಿಂದ ನಾನು ಸುದೀಪ್ ಅಣ್ಣನ ಜೊತೆ ಇದ್ದೆ, ರಾಹುಲ್ ಗಗನ್ ಅಕ್ಕನ ಜೊತೆ 2 ವರ್ಷದಿಂದ ಇದ್ದಾರೆ. ಆಲ್ ಇವೆಂಟ್ಸ್ ಅವ್ರ ಸುದೀಪ್ ಅಣ್ಣಂದ ಈಗ ಹಿಟ್ ಆಗ್ಲಿ, ಈಗ ಸಕ್ಸಸ್ ಪಾರ್ಟಿ ಆಗ್ಲಿ, ಸಾನ್ವಿ ಬರ್ಡೇ ಆಗ್ಲಿ, ಸೋ ಮೆನಿ ಫಂಕ್ಷನ್ಸ್ ಇವರಿಬ್ರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೇನಾಯ್ತು, ದಟ್ ಬಿಕೇಮ್ ಆಸ್ ಅ ಪಾರ್ಟ್ ಆಫ್ ಅ ಫ್ಯಾಮಿಲಿ. ಸೊ ನಮಗೆ ಗೊತ್ತಾಗ್ತಾ ಹೋಯ್ತು ದೇರ್ ಟ್ಯಾಲೆಂಟ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಇಟ್ ವಾಸ್ ಓನ್ಲಿ ಟೈಮ್, ಒಂದು ಒಳ್ಳೆ ಗಳಿಗೆ ಬರಬೇಕಾಗಿತ್ತು, ಎಲ್ಲ ಸೇರ್ಕೊಂಡು ಟು ಮೇಕ್ ಇಟ್ ಅ ಬಿಗ್. ಅಂಡ್ ವಾಟ್ ಬೆಟರ್ ಬೀಯಿಂಗ್ ವಿತ್ ಸುದೀಪ್ ಸರ್. ಸೊ ಹಿ ಸಪೋರ್ಟೆಡ್ ಅಂಡ್ ಶಿ ವಾಸ್ ದ ಬ್ಯಾಕ್ ಬೋನ್. ಅಂಡ್ ಟಿಲ್ ಡೇಟ್ ಹೀಸ್ ಬೀನ್ ದ ಫೋರ್ಸ್ ಫೋರ್ಸಸ್ ಟು ಪುಷ್, ನೀವು ಮಾಡಿ ನಾನು ಇರ್ತೀನಿ ಹಿಂದೆ. ಸೊ ದಟ್ ಇಸ್ ಅನ್ ಎನ್ಕರೇಜ್ಮೆಂಟ್ ಫಾರ್ ಅಸ್. ನವೆಂಬರ್ 16ನೇ ತಾರೀಕು ಸ್ಟೇಜ್ 360 ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗಿದೆ. ಅಂಡ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಿಯಾ ಸುದೀಪ್ ಅವರು ನಮ್ಮ ಜೊತೆ ಇನ್ ದ ಸ್ಟುಡಿಯೋಸ್ ಆಫ್ ಮಾರ್ನಿಂಗ್ ಮಂತ್ರ, ಜೊತೆಗೆ ರಘು, ಗಗನ್ ಮತ್ತೆ ರಾಹುಲ್ ಕೂಡ ಇದ್ದಾರೆ ಇನ್ ದ ಸ್ಟುಡಿಯೋಸ್ ಆಫ್ ಮಾರ್ನಿಂಗ್ ಮಂತ್ರ. ಸೊ ಪ್ರಿಯಾ ಅವರೇ ಹೇಳ್ತಿದ್ರಿ, ಸುದೀಪ್ ಅವರ ಫ್ಯಾಮಿಲಿಗೆ ಅಂದ್ರೆ ನಿಮ್ಮ ಫ್ಯಾಮಿಲಿಗೆನೆ ಎಸ್ ಅನ್ನೋದು ತುಂಬಾ ಲಕ್ಕಿ ಆಗಿದೆ ಅಂತ. ವಾಟ್ ಅ ಕೋಇನ್ಸಿಡೆನ್ಸ್. ಐ ಆಮ್ ಸೌಜನ್ಯ ಇಸ್ ಆಲ್ಸೋ ಎಸ್. ಸೊ ಸಿಕ್ಕಾಪಟ್ಟೆ ಲಕ್ಕಿಯಾಗಿ ಇನ್ನು ಜಾಸ್ತಿ ನಿಮ್ಗೆ ಈವೆಂಟ್ಸ್ ಗೆ ಎಲ್ಲ ಆಫರ್ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಹೌ ವಿಲ್ ಯು ಮ್ಯಾನೇಜ್? ಮೈ ಗಾಡ್, ಆಕ್ಚುಲಿ ಆಲ್ರೆಡಿ ಲಾಂಚ್ ಆದ್ಮೇಲಂತೂ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಇನ್ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅಂತ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಈಗ. ಅಂಡ್ ಆಲ್ಸೋ ಜಿ ಕನ್ನಡ ವಾಹಿನಿಗೆ ಕೂಡ ಒಂದು ಇವೆಂಟ್ ನ ಮಾಡ್ಕೊಡ್ತಾ ಇದೀರಾ ಅಲ್ಲ ರಾಹುಲ್? ಹೌದು. ಓಕೆ, ಅದ್ರ ಬಗ್ಗೆ ಹೇಳಿ. ಬೇಸಿಕಲಿ ಇಲ್ಲೇ ನೋಡಿ ಪ್ರಮೋಷನ್. ಬೇಸಿಕಲಿ ಒಂದು ಅವಾರ್ಡ್ ಫಂಕ್ಷನ್, ಆನಿವರ್ಸರೀಸ್ ಏನೇ ಆಗಿರ್ಬೋದು, ಜಿ ಕನ್ನಡ ಇನ್ ಮುಂದೆ ನಾವೇ ಮಾಡ್ತೀವಿ ಅಂತ ಹೇಳಿದೀವಿ, ನೋಡೋಣ. ಸೊ ಮಾರ್ನಿಂಗ್ ಮಂತ್ರನ ಬೇರೆ ತುಂಬಾ ಗ್ರ್ಯಾಂಡ್ ಆಗಿ ಇನ್ನೂ ಸ್ವಲ್ಪ ಪ್ರಮೋಟ್ ಮಾಡ್ಬೇಕಂತೆಲ್ಲ ಇದೀವಿ. ಸೊ ಅದನ್ನ ಕೂಡ ಮಾಡ್ಕೊಟ್ಬಿಡಿ, ಓಕೆನಾ? ಅಂಡ್ ಆಲ್ಸೋ ನೀವು ಲಾಂಚ್ ಮಾಡಾದ್ಮೇಲೆ ಫಸ್ಟ್ ಯಾವ ಆಫರ್ ಬಂತು, ಯಾವ ಈವೆಂಟ್ ನ ಹೋಸ್ಟ್ ಮಾಡೋದಕ್ಕೆ ಆಫರ್ ಬಂತು ಅಂತ ಸ್ವಲ್ಪ ರಿಕಾಲ್ ಮಾಡ್ಕೊಳಕ್ಕಾಗತ್ತಾ? ರಿಕಾಲ್ ಮಾಡಕ್ಕಾಗುತ್ತೆ, ಬಟ್ ಐ ಕಾಂಟ್ ಟಾಕ್ ಟು ಮಚ್ ಅಬೌಟ್ ಇಟ್ ಬಿಕಾಸ್ ಇಟ್ಸ್ ಸ್ಟಿಲ್ ಇನ್ ದ ಪ್ರೊಸೆಸ್. ಅದೆಲ್ಲ ಕನ್ಫರ್ಮ್ ಆದ್ಮೇಲೆ ಆಫ್ ಕೋರ್ಸ್ ಎಲ್ಲರಿಗೂ ಗೊತ್ತೇ ಆಗೇ. ಓಕೆ, ನನ್ನ ಪ್ರಶ್ನೆಗಳ ಜೊತೆ ಸಾಕಷ್ಟು ನಿಮ್ಮ ಅಭಿಮಾನಿಗಳು ಕೂಡ ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸೌಜನ್ಯ ಅವರೇ. ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ರಾಜ್. ಓಕೆ, ಮಾರ್ನಿಂಗ್ ಮಂತ್ರ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀನಿ ಡೈಲಿ. ಅದರಲ್ಲೂ ನಿನ್ನೆ ಅನೌನ್ಸ್ ಮಾಡಿದ್ರಲ್ಲ ಸುದೀಪ್ ಅವರು ಮಿಸ್ಸಸ್ ಮಿಸ್ಸಸ್ ಬರ್ತಾರೆ ಅಂತ. ಹೌದು. ಇವತ್ತು ಮಿಸ್ ಸೌಜನ್ಯ ಜೊತೆ ಮಿಸಸ್ ಪ್ರಿಯಾ ಅವರಿದ್ದಾರೆ. ಸೊ ಹೇಳಿ, ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಪ್ರಿಯಾ ಅವ್ರನ್ನ? ಮಾತಾಡಿ. ನಮಸ್ಕಾರ ರಾಜ್. ನಮಸ್ಕಾರ ಮೇಡಮ್, ನಾನು ಕಿಚ್ಚ ಸುದೀಪ್ ಅಭಿಮಾನಿ, ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು. ಹೇಳಿ ಸರ್. ರಾಜರೇ ಕೇಳಿ, ಏನಾದ್ರು ಪ್ರಶ್ನೆ ಕೇಳ್ಬೇಕಿತ್ತಾ ಅಥವಾ ವಿಶ್ ಮಾಡಿ? ಅವರು ಇದೊಂದು ಈವೆಂಟ್ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದಾರಲ್ಲ, ಹೌದು, ಅದ್ರ ಬಗ್ಗೆನೇ ಮಾತಾಡ್ಬೇಕು ಮೇಡಮ್ ನಾನು. ಯಾಕಂತಂದ್ರೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸ್ಕೊಂಡಿರುವಂತವ್ರು ಸುದೀಪ್ ಅವರು. ಹಾಗಾಗಿ ಅವರು ಒಂದು ಪ್ರೊಡಕ್ಷನ್ ಹೌಸ್ ಇಲ್ಲಿ ಕರ್ನಾಟಕದಲ್ಲೇ ಇರುತ್ತಾ, ಇಲ್ಲ ಅವರ ಒಂದು ಪ್ರೊಡಕ್ಷನ್ ಹೌಸ್ ಎಂಟೈರ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಇರುತ್ತಾ ಅಂತ? ಇಲ್ಲ, ಶುರು ಮಾಡಿದ್ ಹೌದು, ನಮ್ಮ ನಾಡಲ್ಲೇ ಶುರು ಮಾಡ್ತೀವಿ ಎಲ್ಲಾನ. ಅವ್ರೂ ಶುರು ಮಾಡಿದೆ. ಇನ್ನು ನಿಮ್ ಪ್ರೋತ್ಸಾಹ, ನಿಮ್ ಪ್ರೀತಿಯಿಂದ ನಾವು ಬೆಳೆದ್ರೆ ಇಂಟರ್ನ್ಯಾಷನಲ್ ಹೋಗೇ ಹೋಗ್ತೀವಿ ಖಂಡಿತ. ಯಾಕಂದ್ರೆ ನಾವು ಕಿಚ್ಚ ಸುದೀಪ್ ಅಭಿಮಾನಿ ಬಳಗದ, ಅದ್ರಲ್ಲೂ ಹುಚ್ಚ ಫಿಲ್ಮ್ ನೋಡಿ ನಾವು ಅವ್ರ ಫಿಲ್ಮ್ ನ ಅವ್ರ ನಟನ ಎಂದು ಮರೆಯಕ್ ಆಗಲ್ಲ. ಹಾಗಾಗಿ
ನೀವು ಈ ಒಂದು ಕಿರುತೆರೆಗೆ ಅಂಡ್ ಈ ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕೆ ಏನ್ ಮೇಡಮ್ ಕಾರಣ? ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿಲ್ಲ. ಪ್ರೊಡಕ್ಷನ್ ಹೌಸ್ ಮಾಡ್ಬೇಕಂದ್ರೆ ಪ್ರೊಡಕ್ಷನ್ ಹೌಸ್ ನಾವು ಹೇಗೂ ಮಾಡಿದ್ದೀವಲ್ಲ, ಸುದೀಪ್ ಅವರು ಮಾಡಿದ್ದಾರೆ 3 ಅದೇ ಪ್ರೊಡಕ್ಷನ್ ನನ್ನ ಕ್ವಶನ್ ಸುದೀಪ್ ಅವರ ಹಂಗಾಗಿ ಸೊ ಫಿಲ್ಮ್ ಲೈನ್ ಅಲ್ಲಿ ಇದ್ದೇ ಇದ್ದಾರೆ ಅವರು, ಹಂಗಾಗಿ ನಾನ್ ಬಂದು ಏನ್ ಮಾಡೋದು. ಇವಾಗ ನೀವ್ ಹೇಳಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಫಿಲ್ಮ್ ಫೀಲ್ಡ್ ಬರೋದ್ರ ಸೊ ಇವಾಗ ನಿಮ್ದು ಇದೇ ತರ ಏನಾದ್ರು ಪ್ರಶ್ನೆ ಇದ್ರೆ ಕಾಲ್ ಮಾಡಿ ಕೇಳ್ಬೋದು 41219999 ನಂಬರ್ಗೆ. ಇವಾಗ 4 ಜನ ನನ್ನ ಪಕ್ಕ ಕೂತಿರೋರು ಒಬ್ಬೊಬ್ರು ಒಂದೊಂದು ವಿಷಯ ಹೇಳ್ಬೇಕು ನನಗೆ ಅಬೌಟ್ ಸ್ಟೇಜ್ 360. ಆಫ್ ಕೋರ್ಸ್ ಸುಮಾರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಇದೆ, ಬಟ್ ಹೌ ಡಿಫ್ರೆಂಟ್ ಸ್ಟೇಜ್ 360 ಅಂತ ಇವರೊಂದು ರೀಸನ್ ಕೊಡ್ತಾರೆ, ನೀವೊಂದು ಅವರೊಂದು. ಸೊ ಎಲ್ಲ ರಾಹುಲ್ನೇ ಕೇಳ್ಬಿಡಿ ಅಂತ ಹೇಳಿದ್ರು ಪ್ರಿಯಾ ಅವರು, ಬಟ್ ಇಲ್ಲ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡ್ತಾ ಇದೀನಿ, ಹೇಳಿ. ವೆಲ್, ಫಸ್ಟ್ ಡಿಫರೆನ್ಸ್ I don't know, I can't say I can't speak for another company. ಬಟ್ ನಮ್ಮ ಕಂಪನಿ ಬಗ್ಗೆ ಹೇಳೋದಾದ್ರೆ ನಮಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಸುದೀಪ್ ಅವ್ರು ಮಾಡಿರೋಂಥ ಹೆಸರು. ಹಿ ಈಸ್ ವೆರಿ ಸಿನಾನಿಮಸ್ ವಿತ್ ಕ್ವಾಲಿಟಿ, ಪರ್ಫೆಕ್ಷನ್ ಇದೆಲ್ಲ. ಸೊ ಅವ್ರು ಮಾಡಿದ ಯಾವುದನ್ನು ಸಬ್ಸ್ಟ್ಯಾಂಡರ್ಡ್ ಅಥವಾ ಮೀಡಿಯಾಕರ್ ಆಗಿ ಮಾಡೋದಿಲ್ಲ ಅವರು. ಹಾಗಾಗಿ ವಿ ಹ್ಯಾವ್ ಅ ಚಾಲೆಂಜ್ ಅಹೆಡ್ ಆಫ್ ಅಸ್ ಟು ಕೀಪ್ ಅಪ್ ದಟ್ ರೆಪ್ಯುಟೇಷನ್. ಸೊ ಮೋರ್ ದೆನ್ we have to do it differently. It may sound cliched, but as different as we can think of doing it. ಇವರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ, ಆಫ್ ಕೋರ್ಸ್ ನಿಮ್ ಸಪೋರ್ಟ್ ಇರಲೇಬೇಕು. ಅದಕ್ಕೆ ನೀವು 3 ಜನ ಯೋಚನೆ ಮಾಡಿ ಹೌ ಡಿಫ್ರೆಂಟ್ ಸ್ಟೇಜ್ 360 is ಅಂತ. ಅದರೊಳಗೆ ಒಂದು ಕಾಲ್ ನ ತಗೊಂಡ್ಬಿಡೋಣ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಓಕೆ, ಖುಷಿಗೆ ಅವ್ರಿಗೆ ಮಾತೇ ಬರ್ತಿಲ್ಲ. ನೀವು ಮಾತಾಡ್ಬೇಕಂತಿದ್ರೆ ನಂಬರ್ ಗೊತ್ತಲ್ಲ, 41219999 ಇವಾಗಲೇ ಕಾಲ್ ಮಾಡಿ. ಸೊ ರಾಹುಲ್, ಟೆಲ್ ಮಿ ಹೌ ಡಿಫ್ರೆಂಟ್ ಇಸ್ ಸ್ಟೇಜ್ 360 ಬೇರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗೆ ಕಂಪೇರ್ ಮಾಡಿದ್ರೆ? ಬಿಕಾಸ್ ಆಫ್ ಕೋರ್ಸ್ ನೀವು ಸುಮಾರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಜೊತೆ ಕೆಲಸ ಮಾಡಿರ್ತೀರಾ, ಹೋಸ್ಟ್ ಮಾಡಿರ್ತೀರಾ ಪ್ರೋಗ್ರಾಮ್ಸ್. ಟೆಲ್ ಮಿ. ಡಿಫ್ರೆಂಟ್ ಅನ್ನೋದಕ್ಕಿಂತ ನಮ್ಮ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ಹೇಳ್ತೀನಿ ಏನಂದ್ರೆ, ಎಲ್ಲೇ ಹೋಗ್ಲಿ ನಿಮ್ಗೆ ಒಂದು ಚಿಕ್ಕ ಪೊಲಿಟಿಕ್ಸ್ ಅನ್ನೋದಿರುತ್ತೆ, ಒಂದು ಚಿಕ್ಕ ಡಿಫ್ರೆನ್ಸಸ್ ಅನ್ನೋದಿರುತ್ತೆ. ಬಟ್ ಇದು ಹೆಂಗಂದ್ರೆ, ನೀವು ಹಿಂದಿಲಿ ಒಂದು ಸಿನಿಮಾ ಬಂದಿದೆ ಸತ್ಯ ಪೇ ಸತ್ತ ಅಂತ. ಸೊ ದೇರ್ ಇಸ್ ಅ ಕ್ಯಾಪ್ಟನ್ ಆಫ್ ಎ ಶಿಪ್, ಅವ್ರ ಮಿಸಸ್ ಒಬ್ರು ಇರ್ತಾರೆ, ಕೆಳಗಡೆ ಇರೋರೆಲ್ಲ ಬ್ರದರ್ಸ್. ಸೊ ಇಟ್ ಇಸ್ ಲೈಕ್ ದಟ್ ವಿ ಡೋಂಟ್ ಏನು ಈ ಡಿಫ್ರೆನ್ಸಸ್ ಪೊಲಿಟಿಕ್ಸ್ ಅವೆಲ್ಲ ಏನು ಇಲ್ಲ ನಮ್ಮಲ್ಲಿ. ಎನಿಬಡಿ ಫಾರ್ ಎಕ್ಸಾಂಪಲ್, ಇವಾಗ ಸುದೀಪ್ ಸರ್ ದೊಡ್ಡವರು, ಪ್ರಿಯಾ ಮ್ಯಾಮ್ ಹೇಳಿದ ತಕ್ಷಣ ಅವ್ರು ಹೇಳಿದ್ದೇ ನಾವು ಕರೆಕ್ಟ್. ವಿಲ್ ಹ್ಯಾವ್ ಆರ್ ಸಜೆಷನ್ಸ್. ಇಫ್ ದೇ ಲೈಕ್, ದೇ 100% ದೇಲ್ ಟೆಲ್ ಮಾಡೋಣ ಇದು ಅಂತ. ಇಟ್ ಇಸ್ ಲೈಕ್ ದಟ್. ಬೇಸಿಕಲಿ ಎವ್ರಿ ಒನ್ ಈಸ್ ಟ್ರೀಟೆಡ್ ಈಕ್ವಲಿ. ಅಂಡ್ ಒನ್ಸ್ ಅದಿದ್ದಾಗ ನಿಮ್ಗೆ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ, ಏನೇ ಕೊಡ್ಲಿ ಮಾಡ್ಬಿಡೋಣ ಅಂತ. ಸೊ ದಟ್ ಪಾಸಿಟಿವ್ ಎನರ್ಜಿ ಇಸ್ ದ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಈ ಪಾಸಿಟಿವಿಟಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಡೆಫಿನೆಟ್ಲಿ, ಬಿಕಾಸ್ ಸಾಕಷ್ಟು ಒಳ್ಳೊಳ್ಳೆ ಫಂಕ್ಷನ್ಸ್ ಆಲ್ರೆಡಿ ಒಪ್ಕೊಂಡಿದ್ದೀರಾ, ಇದು ಮಾಡ್ತೀರಾ, ನಡೆಸ್ಕೊಡ್ತೀರಾ ಅಂತ. ಸೊ ಟೆಲ್ ಮಿ ಅಬೌಟ್ ದ ಇವಾಗ ಬಂದಿರುವಂತಹ ರೆಸ್ಪಾನ್ಸ್ ಇರ್ಬೋದು ಸೋ ಫಾರ್ ಫಾರ್ ಸ್ಟೇಜ್ 360. ಅಂಡ್ ರೆಸ್ಪಾನ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಐ ಕಾಂಟ್ ಟೇಕ್ ನೇಮ್ಸ್ ಆಫ್ ಅದರ್ ಕಂಪನೀಸ್, ಬಟ್ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಂಪನೀಸ್ ಇಂದ ನಮಗೆ ಕಾಲ್ ಆಲ್ರೆಡಿ, ಸರ್ ಜಾಬ್ ಆಪರ್ಚುನಿಟಿ ಇದೆಯಾ, ವೇಕೆನ್ಸಿ ಇದೆಯಾ, ದಯವಿಟ್ಟು ವಿಲ್ ಕಮ್ ಅಂಡ್ ವಿಲ್ ಜಾಯಿನ್ ಇನ್ ಪ್ರೊಡಕ್ಷನ್, ವಿಲ್ ಜಾಯಿನ್ ಇನ್ ದಿಸ್ ಅಂತ. ಅದೇ ಒಂದು ಖುಷಿ ಆಗುತ್ತೆ, ಅಷ್ಟು ದೊಡ್ಡ ದೊಡ್ಡ ಕಂಪನಿಯಿಂದ ನಮಗೆ ಕಾಲ್ ಬರ್ತಾ ಇದೆ ಅಂದ್ರೆ. ಇವಾಗ ಕಾಲ್ ಅಲ್ಲ, ಬಟ್ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ನಿಮ್ಮೆಲ್ಲರೂ ನಾನು ಕೇಳ್ತೀನಿ, ಬ್ರೇಕ್ ಆದ್ಮೇಲೆ ನನಗೆ ಒಂದು ಆಪರ್ಚುನಿಟಿ ಸಿಗತ್ತಾ ಅಂತೆಲ್ಲ. ಅದಕ್ಕೆ ಅವ್ರು ಏನಂತ ಉತ್ತರ ಕೊಡ್ತಾರೆ ಅಂತಾನು ನೋಡೋಣ. ಇವಾಗ 5 ಜನ ಕೂತಿದೀವಿ ಮಾರ್ನಿಂಗ್ ಮಂತ್ರ ಸ್ಟುಡಿಯೋಸ್ ನಲ್ಲಿ, ಬಟ್ ಇದರಲ್ಲಿ ಒಬ್ಬ ಮಾತ್ರ ಚಿಕ್ಕ ಹುಡುಗನ್ ತರ ಕಾಣಿಸ್ತಾರೆ ನೋಡೋದಕ್ಕೆ, ಬಟ್ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಫುಲ್ ಸೈಲೆಂಟು. ಕೆಲಸ ಅಂತ ಬಂದ್ರೆ ಸಿಕ್ಕಾಪಟ್ಟೆ ವೈಲೆಂಟು. ಅವ್ರು ಹೇಗ್ ಮಾತಾಡ್ತಾರೆ, ಅವ್ರು ಯಾರು ಅಂತೆಲ್ಲ ನೋಡೋದಕ್ಕಿಂತ ಮುಂಚೆ ಇನ್ನೊಬ್ರು ರೆಡಿ ಇದಾರೆ, ನಾನ್ ಮಾತಾಡ್ತೀನಿ ಅಂತ. ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಓಕೆ, ಅವರೇ ಮಾತಾಡ್ಲಿ ಅಂತ. ಓಕೆ, ಗಗನ್, ಏನ್ ನೀವು ಇಷ್ಟು ಸೈಲೆಂಟು? ಹುಡುಗಿರಿಗೆ ಸೈಲೆಂಟ್ ಆಗಿರೋ ಹುಡುಗರು ಇಷ್ಟ ಆಗಲ್ಲ, ಮಾತಾಡ್ತಿರ್ಬೇಕು ಯಾವಾಗ್ಲೂ. ಪರವಾಗಿಲ್ಲ ಮೇಡಮ್, ಇವಾಗ ಇರೋದಕ್ಕೆ ಕೆಲಸ ಇರೋದಕ್ಕೆ ಹುಡುಗಿರು ಇಲ್ಲದೇನೆ ಬೆಟ್ರು. ಅಷ್ಟು ಕೆಲಸ. ವೆರಿ ನೈಸ್. ಓಕೆ, ಹೇಳಿ ನಿಮ್ಮ ಸ್ಟೇಜ್ 360 ಹೌ ಡಿಫ್ರೆಂಟ್ ಇಸ್ ಇಟ್? ಅಫ್ಕೋರ್ಸ್ ನೀವು ಆಸ್ಟ್ರೇಲಿಯಾದಲ್ಲಿ ಕೂಡ ಸುಮಾರು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ನ ನೋಡ್ಕೊಂಡ್ ಬಂದಿರ್ತೀರಾ. ಸೊ ಅದನ್ನು ಕಂಪೇರ್ ಮಾಡಿ ಹೇಳ್ಬಿಡಿ, ಹೌ ಡಿಫ್ರೆಂಟ್ ಇಸ್ ದಿಸ್ ಅಂತ. ಏನ್ ಡಿಫ್ರೆನ್ಸ್ ಅಂತಂದ್ರೆ, ನಮ್ಮ ಕಂಪನಿನಲ್ಲಿ ವಿ ವಿಲ್ ಗಿವ್ ಅ ಪರ್ಸನಲ್ ಟಚ್ ಟು ಅವರ್ ಕಸ್ಟಮರ್ಸ್. ಹೆಂಗೆ ಅಂತಂದ್ರೆ, ಬೇರೆ ಕಂಪನೀಸ್ ಹೆಂಗ್ ಮಾಡ್ತಾರೆ ಅಂತ ವಿ ಡೋಂಟ್ ನೋ, ಬಟ್ ಫ್ರಮ್ ಅವರ್ ಸೈಡ್ ಏನೇ ಇದ್ರು ವಿ ವಿಲ್ ಗೋ ಟು ದ ಕಸ್ಟಮರ್, ಟೇಕ್ ದೇರ್ ನೀಡ್ಸ್, ಅವ್ರಿಗೆ ಏನೇನ್ ಬೇಕು ಅಂತ ಎಲ್ಲ ನಾವು ಚಾಕ್ ಔಟ್ ಮಾಡ್ಕೊಂಡ್ಬಿಟ್ಟು ವಿಲ್ ಕಮ್ ಡಿಸ್ಕಸ್, ದೆನ್ ವಿ ವಿಲ್ ಗೆಟ್ ಬ್ಯಾಕ್ ಟು ದೆಮ್. ಬಟ್ ವಿ ವೋಂಟ್ ಸೆಂಡ್ ಆರ್ ರೆಪ್ರೆಸೆಂಟೇಟಿವ್ ಆರ್ ಸಮಥಿಂಗ್. ನಮ್ದಿಂದ ಪರ್ಸನಲ್ ಟಚ್ ಅಂತೂ ಗ್ಯಾರಂಟಿ. ಸೊ ಗೊತ್ತಾಗುತ್ತೆ, ಪ್ರಿಯಾ ಮ್ಯಾಮ್ ಇದ್ದಾರೆ, ರಾಹುಲ್ ಇದ್ದಾರೆ. ಸೊ ವೆನ್ ಆಲ್ ಆಫ್ ಅಸ್ ಗಿವ್ ಅ ಪರ್ಸನಲ್ ಟಚ್ ಅಂಡ್ ಕ್ರಿಯೇಟಿವಿಟಿ ಟು ಇಟ್, ಇಟ್ ವಿಲ್ ಗೋ, the event will be great success. Very nice, very nice. Raghu avare heli. I want to add to this one personal touch. When we launched on November 16th,
ಎಷ್ಟೋ ಜನ ದೊಡ್ಡ ದೊಡ್ಡ ಕಂಪ್ನಿಯವ್ರು ಬಂದು ಏನ್ ಖುಷಿ ಪಟ್ರು ಅಂದ್ರೆ ಓಕೆ ಯೂಶಲಿ ಇಂದ ಈವೆಂಟ್ಸ್ ಅಂತ ಆದಾಗ ಒಂದು 100 ಜನ ನಾವು ಕರೆದ್ರೆ 50 ಜನ ಹೊರಗಡೆನೆ ಇರ್ತಾರೆ ಫಾರ್ ದ ಈವ್ನಿಂಗ್ ಥಿಂಗ್ಸ್ ವಾಟ್ ಎವರ್ ಹ್ಯಾಪನ್. ಬಟ್ ಹೌ ಕಮ್ ನೀವು ಎಲ್ಲರೂ ಕೂಡ ನೀವು ಕಾರ್ಯಕ್ರಮದಲ್ಲಿ ಕೂತು ಮುಗಿದ ಮೇಲೆ ಹೊರಗಡೆ ಹೋಗಿ ಊಟಕ್ಕೆ ಹೇಗೆ ಮಾಡೋದು ಅಂತ. ಸೊ ದಟ್ ವಾಸ್ ಸಮಥಿಂಗ್. ಒಂದು ಫ್ಯಾಮಿಲಿಯಾಗಿ ಕುತ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಏನ್ ಬೇಕು ಏನ್ ಬೇಡ ಅಂತ. ದಟ್ ವರ್ಕ್ಡ್ ಔಟ್. ಅದರಿಂದ ನಮ್ಗೆ ಎಷ್ಟೊಂದು ಕಾರ್ಯಕ್ರಮಗಳು ಅಕ್ಕನ್ಗೂ ಗೊತ್ತು. ಇಟ್ ಹ್ಯಾಪನ್ ದಟ್ ಅದಕ್ಕೋಸ್ಕರ ಕೆಲವರು ನಮಗೆ ಕಾಲ್ ಮಾಡಿ ಹೇಳಿದ್ರು ಹೇಗೆ ನೀವು ಎಲ್ಲರನ್ನೂ ಕೂರಿಸಿದ್ರಿ ಫುಲ್ ಕಾರ್ಯಕ್ರಮ ಮುಗಿಯೋ ತನಕ. ಒನ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ಸ್. ಅನದರ್ ವಾಸ್ ನಮ್ಗೇನಿತ್ತು ಅಂದ್ರೆ ಟಿಲ್ ದ ಪ್ರೋಗ್ರಾಮ್ ಎಂಡ್ಸ್ ಯಾರಿಗೆ ಏನು ಒಂದು ಸೆಳೆತ ಇರುತ್ತೆ ಆ ಸೆಳೆತನ ಕೊನೆ ತನಕ ಇಟ್ಕೊಂಡ್ವಿ ನಾವು. ಕಾರ್ಯಕ್ರಮ ಮುಗಿದ ಮೇಲೆ ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋದ್ವಿ. ಸೊ ಈಗ ಇವನ್ ಪರ್ಸನಲ್ ಟಚ್ ಅಂದ. ದ ಬೆಸ್ಟ್ ಪಾರ್ಟ್ ಇಸ್ ದಟ್ ಅವರ್ ಕಂಪನಿ ಹ್ಯಾಸ್ ದ ಪ್ರೊಫೆಷನಲಿಸಮ್. ಅಂದ್ರೆ I am a software engineer qualified. Gagan is from Australia. Rahul is qualified in his acting, so he has that experience. Priyaka, as he said, she's multi-talented. Only thing is she's been behind the screen since Anna is taking the responsibility. Yes. So our hinde idu ishtu varsha. So now she's also come on the front. Very shortly debut kuda ಮಾಡ್ತಾರೆ ಸ್ಯಾಂಡ್ಲ್ವುಡ್ ಮೂವೀಸ್ ಅಲ್ಲಿ. ಅಭಿಮಾನಿ ಒಬ್ಬರ ಒತ್ತಾಯದ ಮೇರೆಗೆ. ಎಸ್, ಇದೇ ತರ ಅಭಿಮಾನಿ ಇನ್ನೊಬ್ರು ಕೂಡ ಇದ್ದಾರೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಸೊ ನಿಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ ಅವರೇ, ಪ್ರಿಯಾ ಅವರು ವೆರಿ ಶಾರ್ಟ್ಲಿ ಡೆಬ್ಯೂ ಮಾಡ್ಬೇಕಲ್ವಾ ಸ್ಯಾಂಡ್ಲ್ವುಡ್ ಅಲ್ಲಿ, ಏನಂತೀರಾ ನೀವು? ತುಂಬಾ ಖುಷಿ ಆಗುತ್ತೆ. ಸೊ ಅವರು ಯಾರ್ ಪಕ್ಕ ಆಕ್ಟ್ ಮಾಡ್ಬೇಕು ಅಂತ ನಿಮ್ಮ ಆಸೆ? ಅಫ್ಕೋರ್ಸ್ ನೀವು ಸುದೀಪ್ ಅವ್ರ ಪಕ್ಕ ಅಂತಾನೆ ಹೇಳ್ತೀರಾ ಗೊತ್ತು, ಬಟ್ ಸ್ಟಿಲ್ ಹೇಳಿ. ನನ್ಗೆ ಸುದೀಪ್ ಅವ್ರ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಮಸ್ಕಾರ ಶ್ವೇತಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಮೇಡಮ್. ಹಾಯ್ ಹಾಯ್, ಹೇಗಿದ್ದೀರಾ? ಒಳ್ಳೆ ಒಂದು ಗುಡ್ ಮಾರ್ನಿಂಗ್ ಹೇಳಿದ್ರಿ ನೀವು. ಹೌದಾ? ವೆರಿ ನೈಸ್ ಮೇಡಮ್. ನಿಮ್ಮನ್ನ ಫಸ್ಟ್ ಅಶ್ವಿನಿ ನಕ್ಷತ್ರದಲ್ಲಿ ನೋಡಿದ್ದೆ ಅವ್ರ ಜೊತೆ. ಹೌದು, ಥ್ಯಾಂಕ್ ಯು. ನೋಡಿದ್ರಾ ಎಪಿಸೋಡ್? ಅದು ಏನ್ ಮೇಡಮ್? ಎಪಿಸೋಡ್ ಫುಲ್ ನೋಡಿದ್ರಾ? ನೋಡ್ದೆ ಮೇಡಮ್. ಥ್ಯಾಂಕ್ ಯು. ಸೊ ಶ್ವೇತಾ ಅವರೇ, ಏನ್ ಮೇಡಮ್? ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ನಿಮ್ಮ ವಿಶಸ್ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ. ಓಕೆ, ನಿಮ್ದು ಯಾವ್ದಾದ್ರು ಇವೆಂಟ್ ಇತ್ತು ಅಂದ್ರೆ ನಮ್ಗೆ ಹೇಳಿ, ನಮ್ಗೆ ಅಂದ್ರೆ ಇವ್ರಿಗೆ ಹೇಳಿ. ಓಕೆ, ಸೊ ನಾವು ಸ್ಟೇಜ್ 360 ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಈವೆಂಟ್ ನಡೀತು ಅವತ್ತು November 16th ಅಂತ. ಜಸ್ಟ್ ಇನ್ ಕೇಸ್ ನೀವು ಅದನ್ನ ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದರ ಒಂದು ಚಿಕ್ಕ ಝಲಕ್ನ ಇವಾಗ ನಾವು ತೋರಿಸ್ತಾ ಇದೀವಿ. ಮಾರ್ನಿಂಗ್ ಮಂತ್ರದಲ್ಲಿ ನೋಡ್ಕೊಂಡ್ ಬನ್ನಿ. ಜೊತೆಗೆ ಎಲ್ಲದಕ್ಕೂ ಇರ್ತೀವಿ. ಅವ್ರೇನೇನು ಮಾಡ್ತಾರೆ ಅದಕ್ಕೆಲ್ಲ ಜೈ ಮಾಡ್ತಾ ಇರ್ತೀವಿ. ಹೇಳಿದಲ್ಲ ಅವನು ನನಗೋಸ್ಕರ ಮಾಡ್ತಾನೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಹೇಳಿದಾಗೆ ಅವನಿದ್ದಾನೆ ಸಾಕು, ಅದಕ್ಕೆ ನಾವು ಹೋಗ್ತಾ ಇಲ್ಲ, ಅವನಿಗೆ ಬಿಡ್ತಾ ಇರ್ತೀವಿ. ಇವೆಂಟ್ ಕಂಪನಿ ಅಂದಾಗ ಎಲ್ಲದನ್ನು ಮಾಡ್ತೀವಿ ನಾವು. ಅಂದರೆ ಮಾಡಬೇಕು ಅಂತಾನೆ ಒಂದು ಉದ್ದೇಶ, ಪ್ಲಸ್ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ, ಸ್ವಲ್ಪ ಇನೋವೇಟಿವ್ ಮಾಡೋಣ ಅಂತ ಒಂದು. ಆ್ಯಂಡ್ ಸೆಕೆಂಡ್ಲಿ ಸಿನಿಮಾನೇ ಮಾಡ್ಕೊಂಡ್ಬಂದಿದ್ದೀವಿ, ಸೊ ಒನ್ ಸ್ಟೆಪ್ ಅಹೆಡ್ ಹೋಗೋಣ ಅಂದ್ಬಿಟ್ಟು ಒಂದು ಐಡಿಯಾ ಅಷ್ಟೇ. ವಿ ಆಸ್ ಎ ಕಂಪನಿ ನಾವು ಬೆಳಿಬೇಕು ಅಂದಾಗ ವಿ ಹ್ಯಾವ್ ಟು ಬಿ ಆಕ್ಸೆಸಿಬಲ್. ಎಲ್ಲೇ ಒಂದು ಅಪ್ರೋಚ್ ಬಂದಾಗ ನಾವು ಮಾಡಬೇಕು ಅಂದಾಗ ವಿ ಹ್ಯಾವ್ ಟು ಬಿ ಆಕ್ಸೆಸಿಬಲ್. ಆ್ಯಂಡ್ ಐ ಹೋಪ್ ವಿ ಗ್ರೋ. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಹೇಳೋದು ಭಾಳ, ನಮ್ಮದು ಚಿಕ್ಕದ ಕಂಪನಿ, ಇನ್ನೂ ಸ್ಟಾರ್ಟ್ ಮಾಡಿದಷ್ಟೇ ನಾವು. ಸೊ ಲೆಟ್ಸ್ ಸಿ ಹೌ ಲೈಫ್ ಗೋಸ್ ಆ್ಯಂಡ್ ಹೌ ಇಟ್ ಗೋಸ್. ಆ್ಯಂಡ್ ಅಫ್ಕೋರ್ಸ್ ಸಮ್ ಆಫ್ ದ ಆಲ್ರೆಡಿ ತುಂಬ ಈವೆಂಟ್ಸ್ ಕೈಲಿ ಇದಾವೆ, ಆಲ್ರೆಡಿ ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಫ್ರಮ್ ಹಿಯರ್. ಸುದೀಪ್ ಮತ್ತು ಅವರ ಧರ್ಮಪತ್ನಿ ಪ್ರಿಯಾ ಅವರು ಸ್ಟಾರ್ಟ್ ಮಾಡಿರೋ ಈ ಸ್ಟೇಜ್ 360 ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಒಳ್ಳೇದಾಗಲಿ. ಈಗ ಸುದೀಪ್ ಇಂಡಿಯಾಲ್ ವರ್ಲ್ಡ್ ಫೇಮಸ್. ಅವ್ರನ್ನ ಸೆಲೆಕ್ಟ್ ಮಾಡಿರೋ ನಿಮ್ಮ ಟೇಸ್ಟ್ ಸೂಪರ್. ಸೊ ನೀವು ಮಾಡ್ತಿದ್ದೀರಾ ಇದು ಅಂದರೆ ಕಣ್ಣು ಮುಚ್ಕೊಂಡು ನಮ್ದು ಏನೇ ಇವೆಂಟ್ಸ್ ಇದ್ರು ನಿಮ್ಮ ಕೈ ಕೊಟ್ಬಿಟ್ಟು ಆರಾಮಾಗಿ ಮಲ್ಕೊಬೋದು, ಆರಾಮಾಗಿ ಗೆಸ್ಟ್ ಥರ ಬರ್ಬೋದು. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಹೇಳ್ತಾ ಇದ್ರು ಕಣ್ಣು ಮುಚ್ಕೊಂಡು ಯಾವ ಇವೆಂಟ್ ಆದ್ರೂ ನಿಮ್ಗೆ ಕೊಟ್ಟು ಆರಾಮಾಗಿ ಕುತ್ಕೊಂಡು ಮಲ್ಕೋಬಹುದು ಅಂತ. ಬಟ್ ಮಲ್ಕೊಳಕ್ ಇವ್ರು ಬಿಡಲ್ಲ, ಯಾಕಂದ್ರೆ ಇವೆಂಟ್ಸ್ ಅಷ್ಟು ಚೆನ್ನಾಗಿ ನಡೆಸ್ತಾರೆ, ಅಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಆರ್ಗನೈಸ್ ಮಾಡಿರ್ತಾರೆ. ಇವಾಗ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಜಾಬ್ ಆಪರ್ಚುನಿಟೀಸ್. ಸೊ ಹೇಳಿ, ನನ್ನ ಬಗ್ಗೆ ಪರ್ಸನಲ್ ಆಗಿ ಆಮೇಲೆ ಕೇಳ್ತೀನಿ, ಪರವಾಗಿಲ್ಲ. ಬಟ್ ಯಾರಾದ್ರೂ ಹೊಸದಾಗಿ ನಿಮ್ಮ ಕಂಪನಿ ಸೇರ್ಬೇಕಂತಿದ್ರೆ ಏನಾದ್ರೂ ಕಾಲ್ ಫಾರ್ ಏನಾದ್ರೂ ಮಾಡ್ತೀರಾ? ಆಪರ್ಚುನಿಟೀಸ್ ಏನಾದ್ರೂ ಇದೆಯಾ? ಹೇಗೆ?
ಇದೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದೆ. ನಮ್ದು ವೆಬ್ಸೈಟ್ ಲಾಂಚ್ ಆಗಿದೆಯಲ್ಲ, thestage360.com. thestage360.com ಅಂತ ವಿಸಿಟ್ ಮಾಡಿ, ಇನ್ನೂ ಜಾಸ್ತಿ ಡೀಟೇಲ್ಸ್ ವಿಸಿಟ್ ಮಾಡಿ ಅವರು ಬಯೋಡೇಟಾ ಅಥವಾ ರೆಸ್ಯೂಮೆ ಅದಕ್ಕೆ ಹಾಕಿ, ಇಲ್ಲ ಕಾಲ್ ಮಾಡಬಹುದು. ನಂಬರ್ಸ್ ಕೂಡಲೇ ನಾವು ಅಪ್ಡೇಟ್ ಮಾಡ್ತೀವಿ. ಎಸ್, ವೆರಿ ಶಾರ್ಟ್ಲಿ ವಿ ವಿಲ್ ಶ್ಯೂರ್ಲಿ ಸ್ಪೀಕ್ ಟು ಈಚ್ ಆಫ್ ದೆಮ್. ವೆರಿ ನೈಸ್, ವೆರಿ ನೈಸ್. ಸೊ thestage360.com ವಿಸಿಟ್ ಮಾಡಿದ್ರೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅಂಡ್ ನಂಬರ್ಸ್ ಬೇಕು ಅಂತಿದ್ರೆ ಮಾರ್ನಿಂಗ್ ಮಂತ್ರ ನೋಡ್ತಾ ಇರಬೇಕು. ನಂಬರ್ಸ್ನ ಡೆಫಿನೆಟ್ಲಿ ನಿಮಗೆ ನಾವು ಕೊಡ್ತೀವಿ. ಜೊತೆಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ ಮಾತಾಡ್ಸೋಣ. ಅಂಡ್ ಅವ್ರನ್ನ ಮಾತಾಡ್ಸೋದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾವಾಗ ನೀವು ಅವ್ರಿಗೆ ಹೇಳಿದ್ದು ಈ ಥರದ್ದು ಒಂದು ಐಡಿಯಾ ಇದೆ ನನ್ನಲ್ಲಿ ಅಂತ? ಬಿಕಾಸ್ ಅವ್ರಿಗೆ ಹೇಳೋದಕ್ಕಿಂತ ಮುಂಚೆ ಅಫ್ಕೋರ್ಸ್ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು, ಫಿಕ್ಸ್ ಆಗಿರಬೇಕು, ಓಕೆ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ನೀವು ಹೋಗಿ ಅವ್ರ ಹತ್ರ ಹೇಳಿರ್ತೀರಾ ಯಾವಾಗ? ಈಗ ಆಗಿದ್ದೆ ಉಲ್ಟಾ ಆಕ್ಚುಲಿ. ಅವ್ರು ಬಂದು ನನಗೆ ಹೇಳಿದ್ದನ್ನ ರಾಹುಲ್ ಅವರೆಲ್ಲ ಮಾತಾಡ್ಕೊಂಡು ಸಡನ್ಲಿ ವೆರಿ ಕಿಕ್ಡ್ ಅಬೌಟ್ ದ ಹೋಲ್ ಐಡಿಯಾ. ಮಾಡ್ಬಿಡೋಣ ಬಟ್ ಅಫ್ಕೋರ್ಸ್ ಅವ್ರದ್ದು ಫಿಸಿಕಲ್ ಪ್ರೆಸೆನ್ಸ್ ಆಗೋದಿಲ್ಲ ಈಗ, ಹಂಗಾಗಿ ಐ ಟುಕ್ ಓವರ್ ದಟ್. ಸೊ ಹಿ ಸೆಡ್ ಹೇಗೋ ಶಿ ಈಸ್ ಆಲ್ಸೋ ಬಿನ್ ವಾಂಟಿಂಗ್ ಟು ಕಮ್ ಔಟ್. ಈಗ ಬೇಸಿಕ್ಲಿ ಸಾನ್ವಿ ಸ್ವಲ್ಪ ಶಿ ಈಸ್ 9, ಶಿ ಈಸ್ ಏಬಲ್ ಟು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದಾಳೆ. ಹಾಗಾಗಿ ದ ಫಸ್ಟ್ ಹಾಫ್ ಆಫ್ ದ ಡೇ ಐ ಆಮ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಫ್ರೀ. ಸೊ ಹಿ ಸೆಡ್ ಸಿಟ್, ಗಿವ್ ಇನ್ ಯೋರ್ ಐಡಿಯಾಸ್. ಓಡಾಡಕ್ ಪಾಪ ಇವ್ರು 3 ಜನ ಓಡಾಡ್ತಾರೆ, ನಾನು ಒಂದ್ ಕಡೆ ಕೂತ್ಕೊಂಡು ಆರ್ಡರ್ ಮಾಡ್ತೇನೆ. ಸೊ ಪ್ರತಿ ಶನಿವಾರ ಜಿ ಕನ್ನಡದಲ್ಲಿ, ಅದರಲ್ಲೂ ಮಾರ್ನಿಂಗ್ ಮಂತ್ರದಲ್ಲಿ ಒಂದಲ್ಲ ಒಂದು ಸ್ಪೆಷಲ್ ಇದ್ದೇ ಇರತ್ತೆ. ಬಟ್ ಇವತ್ತಿನ ಸ್ಪೆಷಲ್ ಆಕ್ಚುಲಿ ಹಾರ್ಟ್ ಬೀಟ್ ಫುಲ್ ಫಾಸ್ಟ್ ಆಗಿ ಟಕ 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 ಅಂತ ಬೀಟ್ ಆಗ್ತಿದೆ. ಇವ್ರು 4 ಜನಕ್ಕೆ ಅಡ್ಜಸ್ಟ್ ಆಗಿ ಇವ್ರನ್ನ ಮಾತಾಡ್ಸೋ ಅಷ್ಟೊತ್ತಿಗೆ ಇನ್ನೊಬ್ರು ನನ್ನ ಜೊತೆ ಲೈನ್ ನಲ್ಲಿ ಇದ್ದಾರೆ, ಕ್ಯಾಪ್ಟನ್ ಆಫ್ ದ ಶಿಪ್ ಇವರು. ಸೊ ಎಲ್ಲರೂ ಸೇರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇವ್ರಿಗೆ ವೆಲ್ಕಮ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಂತಿದ್ರೆ ನಿಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು, ವೆಬ್ಸೈಟ್ನ ವಿಸಿಟ್ ಮಾಡಬೇಕು ಅಂತ ಹೇಳ್ತಿದ್ರಿ. ಸೊ ನೀವು ಯಾವುದೇ ಕಂಪನಿನಲ್ಲಿ ಇದ್ರು ಅಥವಾ ನಿಮ್ಮ ಯಾವುದೇ ಒಂದು ಈವೆಂಟ್ನ Stage360 ಅವರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿ ಕೊಡಬೇಕು ಅಂತಿದ್ರೆ, ಅದನ್ನ ನಡೆಸ್ಕೊಡ್ಬೇಕಂತಿದ್ರೆ thestage360.com ನ ನೀವು ವಿಸಿಟ್ ಮಾಡಬೇಕಾಗತ್ತೆ. ಅಂಡ್ ಆಲ್ಸೋ ಇವಾಗ ನಾವು ಅದ್ರದ್ದು ಒಂದು ಚಿಕ್ಕ ವಿಡಿಯೋ ಬೈಟ್ ನೋಡ್ತಿದ್ವಿ. ಒಂದು ತುಂಬಾ ಡಿಫ್ರೆಂಟ್ ಆಗಿರೋ ರ್ಯಾಂಪ್ ವಾಕ್ ಮಾಡ್ತಾ ಯಾರೋ ಒಬ್ರು ಬಂದು ಸ್ವಲ್ಪ ಸೊಂಟ ಹೀಗೆ ಅಲ್ಲಾಡಿಸ್ಬಿಟ್ಟು ಹೋದ್ರು. ಒಂದು ಡಿಫ್ರೆಂಟ್ ಸ್ಟೆಪ್. ಯಾರು ಅವರು? ಅವ್ರ ಬಗ್ಗೆ ಮಾತಾಡ್ತಿದ್ವಿ ಬ್ರೇಕಲ್ಲಿ. ಆಕ್ಚುಲಿ ತರುಣ್ ಚಂದ್ರ ಅಂತ TC. ಬೇಸಿಕಲಿ ಇವಾಗ ನಮ್ಮ CCL ಅಂತ ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆದಾಗ್ಲೇ ನಾವು ಎಲ್ಲರೂ ಒಂದು ಫ್ಯಾಮಿಲಿ ತರ ಆಗಿದ್ದು. ಸೊ ಈಸ್ ಅ ವೆರಿ ಸ್ವೀಟ್ ಪರ್ಸನ್, ವೆರಿ. ನಾನು ಇನ್ಫ್ಯಾಕ್ಟ್ ಅವ್ನಿಗೆ ಹೇಳ್ತಾ ಇದ್ದೆ, ಅಂದ್ರೆ ಅವ್ನ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ನನ್ನ ಮಗಂದು ಶಾಹಿದ್ ಕಪೂರ್ ತರ ಇದನ್ನ ನೋಡಕ್ಕೆ, ಅವನು ಡಾನ್ಸ್ ಗೀನ್ಸ್ ಎಲ್ಲ ಹಂಗೆ ಮಾಡ್ತಾನೆ ಅಂತ. ಅವನೇನಂದ್ರೆ ಸ್ವಲ್ಪ ಒಂಥರ ಹಿಂಗ್ ಹೇಳಿದ್ರೆ ಹಂಗೆ ಹೇಳ್ತಾನೆ, ಏನೋ ಶಾಹಿದ್ ಕಪೂರ್ ತರ ಅಂದ್ರೆ ಶಾಹಿದ್ ಕಪೂರ್ ನಂತರ ಇರೋದು ಅಂತ ತಿರುಗ್ಬಿಡ್ತಾನೆ. ಇವಾಗ ಸುದೀಪ್ ತರನೇ ಇರೋರೊಬ್ರು ಲೈನ್ ಅಲ್ಲಿ ಇದ್ದಾರೆ, ಮಾತಾಡ್ಸೋಣ. ಯಾರದು? ಅವರೇ ಕ್ಯಾಪ್ಟನ್ ಆಫ್ ದ ಶಿಪ್ Stage360. ಎಸ್, ಕ್ಯಾಪ್ಟನ್ ಸುದೀಪ್ ಅವರು ನಮ್ಮ ಜೊತೆ ಲೈನ್ ಅಲ್ಲಿ. ಹಲೋ ಸರ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ವೆಲ್ಕಮ್ ಟು ಮಾರ್ನಿಂಗ್ ಮಂತ್ರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. 5 ಜನ ಇರುವಂತಹ ಶಿಪ್ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಇವ್ರು ಅದನ್ನ ಹೇಳ್ತಾ ನಾ ತುಂಬಾ ಖುಷಿ ಪಟ್ಟೆ, ನನ್ನನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬಟ್ ಅದು ಆಕ್ಚುಲಿ ಈ S ಇಂದ ಸ್ಟಾರ್ಟ್ ಆಗೋ ಸೌಜನ್ಯ ಅಲ್ಲ, S ಇಂದಾನೇ ಸ್ಟಾರ್ಟ್ ಆಗುವಂತ ಸುದೀಪ್ ಅವರು. ಸೊ ಎಲ್ಲ ನಿಮ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಿದ್ದಾರೆ. ತುಂಬಾ ಹ್ಯೂಜ್ ಅನ್ಸತ್ತಾ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ? ಇಲ್ಲ, ರೆಸ್ಪಾನ್ಸಿಬಿಲಿಟಿ ಅವ್ರು ಯಾರು ತಗೊಳೋದ್ ಬೇಡ ಅಂತ ನನ್ನ ತಲೆ ಮೇಲೆ ಹಾಕಿರೋದು. ಓಕೆ ಓಕೆ. ಸೊ ಇವಾಗ ಕ್ವಾಲಿಟಿ ಕಂಟ್ರೋಲರ್ ಅಂತ ನೀವು ಅಲ್ವಾ? ಸೊ ವಾಟ್ ಡು ಯು ಬೇಸಿಕ್ಲಿ ಡೂ? ಇವಾಗ Stage360 ಎಲ್ಲ 5 ಜನ ಸೇರಿ ಮ್ಯಾನೇಜ್ ಮಾಡ್ತಿದ್ದೀರಾ, ನಿಮ್ಮ ರೋಲ್ ಬಗ್ಗೆ ಹೇಳಿ ಸರ್. I have always been doing that through my life here. I mean, there's nothing that ಇವಾಗ ಒಂದು ಕ್ವಾಲಿಟಿ ಕಂಟ್ರೋಲ್ ಮಾಡೋದಂತ ಅಲ್ಲ. From cinema to everything, whatever I have done, I think I have just gone with what I feel. Okay. So I do not know how right I am. But at least ಆದಷ್ಟು ಒಂದು ಪರ್ಫೆಕ್ಷನ್ ಹತ್ತತ್ರ ಕೆಲಸ ಮಾಡೋಣ ಒಂದು ಪ್ರಯತ್ನ. Okay. And these people actually ನಿಮ್ಮಲ್ಲಿ ಕೂತಿರೋರು ಏನ್ Stage360 ಕಂಪನಿ ಮಾಡಿ, and all the 4 people, including Priya, that I'm talking about, ಯಾರು ಕೂತಿದಾರಲ್ಲಿ, they are all quite capable. See, it is one thing is they just need a push. ಅದೊಂದು ಕಾರಣಕ್ಕೆ ನಾನು ಇದ್ದೀನಿ. Of course, whenever they think they need some advice, they talk to me. Okay. All right. Otherwise, ಅವ್ರಿಗೆ necessity ಇಲ್ಲ that I have to be there and take control of it, because they're very capable people, and especially Jagan ಹಾಗೂ Rahul, they have always been into this for a long time. Okay. And Priya ಮತ್ತೆ Raghu is the new inclusions. They are the new inclusions into this. But again, Raghu is quite capable in his own ways. Okay. ಅವನಿಗೆ ಅವ್ರದೇ ಆದಂತ ಒಂದು ಸಂಪರ್ಕಗಳಾಗ್ಲಿ ಮಾಡೋದಾಗ್ಲಿ, efficiency in doing certain things is very high. Okay. And of course, Priya to format everything. Right, and her capabilities of approaching people, okay, convincing especially,
It's quite good. Okay. Matter, and basically these people, I think they have the urge to do it. Okay. And the event management ಅನ್ನೋದು ಏನಿದೆ, this is not something which we try to do something ನಮ್ಮ ತಲೆಯಲ್ಲಿರೋದಾಗ್ಲಿ ನಮ್ಮ ಕನಸುಗಳಾಗ್ಲಿ ನಾವು ಆಸೆ ಪಟ್ಟಿದ್ದನ್ನ ಮಾಡೋದಲ್ಲ, ಇನ್ನೊಬ್ರು ಆಸೆ ಪಟ್ಟಿದ್ದಕ್ಕೋಸ್ಕರ ಬದುಕೋದೇ ಸ್ಟೇಜ್ 360 ಡಿಗ್ರಿ. Okay. Right. Okay. So I think that way of reaching out to people, that is what it is all about, and they will do it. ಓಕೆ. ಇನ್ಫ್ಯಾಕ್ಟ್ ಈ ಒಂದು ಐಡಿಯಾ ಬಂದಾಗ ಫಸ್ಟ್ ನೀವೇ ಪ್ರಿಯಾ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರು, ವೈ ಕಾಂಟ್ ಯು ಡೂ ದಿಸ್ ಅಂತ. ನೀವು ಅವ್ರಿಗೆ ಹೇಳೋದಕ್ಕಿಂತ ಮುಂಚೆ ನಿಮಗೆ ಅನ್ಸುತ್ತಾ ಎಸ್ ಶಿ ಕ್ಯಾನ್ ಡೂ ಇಟ್ ಅಂತ? ಬಿಕಾಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಎಲ್ಲರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಟ್ಯಾಲೆಂಟ್ ಅನ್ನೋದಕ್ಕಿಂತ ದ ಕೆಪಾಸಿಟೀಸ್ ಅಂಡ್ ದ ಕೇಪಬಿಲಿಟೀಸ್ ಅಂತ ನಾವೇನ್ ಹೇಳ್ತೀವಲ್ಲ, ಅದು ನನಗೆ 4 ಜನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಓಕೆ. ಅಂಡ್ ಶಿ ಹ್ಯಾಸ್ ಆಲ್ವೇಸ್ ಬೀನ್ ಅ ವರ್ಕಿಂಗ್ ಲೇಡಿ ಫ್ರಮ್ ಬಿಗಿನಿಂಗ್. Of course, after the marriage, ಅವರು ಮಾಡಲಿಲ್ಲ ಕೆಲಸ, because of the family and whatever. But ಏನಂತೀರ, ಒಂದು ಸುಮ್ಮನೆ ಒಂದು ಹೌಸ್ ವೈಫ್ ಆಗಿ ಇರುವಂತ ವ್ಯಕ್ತಿ ಅಲ್ಲ ಅವರು. Okay, there's lots she can deliver and lots she can do in her life personally. ಅವ್ರಿಗೆ ಇರೋ ನಾಲೆಜ್ಗಾಗ್ಲಿ. So I think it was high time that she started. So ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ದಾಗ this is the right ಇದು ಅಂತ ನನಗೆ ಅನ್ನಿಸ್ತು. And it was not something that I forced. Okay. ನಾನು ಹೇಳಿದ ತಕ್ಷಣ ಅವರಿಗೂ ಎಕ್ಸೈಟ್ ಆಯ್ತು. So somewhere it think ಆಯ್ತು, ಅದೊಂದು ಕೆಲವೊಂದ್ ಕಡೆ ಅದಾಯ್ತು ಅವ್ರದ್ದು. So I think she's doing the right thing, right now. ವೆರಿ ನೈಸ್. ಇನ್ಫ್ಯಾಕ್ಟ್ ಏನಂದ್ರೆ ನಮ್ಮ ಜಿ ಕನ್ನಡದ ಒಂದು ಈವೆಂಟ್ ನ ಕೂಡ ನಡೆಸ್ಕೊಡ್ತಾ ಇದ್ದೀರಾ ನೀವು, ಅದು ತುಂಬಾ ಖುಷಿ ಆಯ್ತು. ಸೊ ನಾವು ನಿಮ್ಗೆ ವಿಶ್ ಮಾಡೋದ್ರ ಜೊತೆ ನಿಮ್ ಕಡೆಯಿಂದ ವಿಶಸ್ ಬೇಕು, ನಮ್ಮ ಈವೆಂಟ್ ಕೂಡ ತುಂಬಾ ಸಕ್ಸಸ್ಫುಲ್ ಆಗ್ಬೇಕು ಅಂತ. ಬಿಕಾಸ್ ಅದನ್ನ ಮಾಡ್ತಿರೋದು ಕೂಡ ಸ್ಟೇಜ್ 360 ಅವರು. ಸೊ ಸರ್, ನಿಮ್ ಕಡೆಯಿಂದ ವಿಶಸ್. ರಿಯಲ್ ಯಾವ್ದು ನಡೆಸ್ತಾ ಇದೀರಾ ಇವೆಂಟ್? ನಲ್ಲಿ ಫುಲ್ ಡೀಟೇಲ್ಸ್ ರಾಹುಲ್ ಬಿಟ್ಕೊಡ್ತಿಲ್ಲ ಸರ್, ಬಟ್ ನಡೆಸ್ತಾ ಇದೀವಿ ಅಂತ ಮಾತ್ರ ಹೇಳ್ತಾ ಇದಾರೆ ಅಷ್ಟೇ. ಓಕೆ. ರಾಹುಲ್ ಮಾತಾಡ್ತಿಲ್ಲ, ಫುಲ್ ಸ್ಮೈಲ್ ಕೊಡ್ತಾ ಇದಾರೆ ಅಷ್ಟೇನೆ. ದೀಪು, ಇನ್ನು ನಾವು ಆ ಇವೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಬಟ್ ನಿಮ್ ಕಡೆಯಿಂದ ಒಂದು ವಿಶ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. Wishes are always there, yeah. I mean, then I don't have to wish in installment. My wishes have always been there. Yes. Quality controller wish ಮಾಡಿದ್ರು ಅಂದ್ಮೇಲೆ ಮುಗೀತು ಸರ್, ಫಿಕ್ಸ್ ಸರ್ ಇವೆಂಟ್. ಕ್ವಾಲಿಟಿ ಕಂಟ್ರೋಲರ್ ಅನ್ನೋದಕ್ಕಿಂತ ಕ್ವಾಲಿಟಿ ಜನನ ಸ್ಟೇಜ್ 360 ಒಳಗೆ ಹಾಕೋದು ನನ್ನ ರೆಸ್ಪಾನ್ಸಿಬಿಲಿಟಿ ಇತ್ತು. ಒನ್ಸ್ ದೋಸ್ ಕ್ವಾಲಿಟಿ ಪೀಪಲ್ ಹ್ಯಾವ್ ಕಮ್ ಇನ್, ಕ್ವಾಲಿಟಿ ಬಗ್ಗೆ ಡೌಟ್ ಬೇಡ. Okay. They'll all do it very well. And again, on this live, I would like to wish Zee Kannadagoskar ನಿಮ್ಮ event successful agli, and let it grow higher and higher. Stage 360 also, let it shine. Thank you. Bright and nice. Thank you so much, sir. Thank you so much. ಎಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಎಲ್ಲರೂ ಸೇರಿ ಒಂದ್ಸಲ ಬಾಯ್ ಹೇಳ್ಬಿಡೋಣ. Bye. What bye, man? I'll see you soon. ಓಕೆ, ಇವಾಗ ಕೊನೆಯದಾಗಿ ಈ ಸ್ಟೇಜ್ 360 ಆ ಡಿಸೈನ್ ತುಂಬಾ ಚೆನ್ನಾಗಿದೆ. ಯಾರು ಇದನ್ನ ಡಿಸೈನ್ ಮಾಡಿದ್ದು? We collectively put in the thought. Actually, ಇದಕ್ಕೆ ನಮ್ಮ my brother had come up with an idea when we were sitting. Okay. He is good at sketching actually. So ಸ್ವಲ್ಪ thought ಹಾಕಿ 2 days he really helped us with that. So full credit goes to Ranjit for this. He designed an ambigram. Ambigram ಏನಂದ್ರೆ ಹೆಂಗ್ ಓದಿದ್ರು ಅದು ಸ್ಟೇಜ್ 360 ತರನೇ ಉಲ್ಟಾ ಓದಿದ್ರು ಸ್ಟೇಜ್ 360. ಇದನ್ನ ನೀವು ಮಿಸ್ ಮಾಡ್ಕೊಂಡಿದ್ರೆ thestage360.com ನ ವಿಸಿಟ್ ಮಾಡಿ, ವೆಬ್ಸೈಟ್ ಜಾಸ್ತಿ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಆಕ್ಚುಲಿ ಪ್ರೋಗ್ರಾಮ್ ಮುಗಿಸೋಕೆ ನಂಗೆ ಒಂದಿಷ್ಟು ಮನಸ್ಸಿಲ್ಲ, ಬಟ್ ಮುಗಿಸ್ಲೇಬೇಕು ಬಿಕಾಸ್ 9:30 ಆಗೋಯ್ತು. ಮತ್ತೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಸಿಗ್ತೀವಿ ಇದೇ ಜಿ ಕನ್ನಡ ವಾಹಿನಿಯಲ್ಲಿ. ಜಿ ಕನ್ನಡ ನೋಡ್ತಾ ಇರಿ, ದಿನ ಪೂರ್ತಿ ಕಣ್ಣುಗೊಳ್ಳೆದು.